BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ BMX ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BMX ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಾಜಿ, ENT, ರೆಮಟೋಲಾಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಾಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ,
ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಆಳಂದ ತಾಲೂಕು ಸೇರಿದಂತೆ ರಾಜ್ಯಾದ್ಯಂತ ತೀವ್ರ ಬರ ಕಾಡುತ್ತಿದ್ದು ಕುಡಿಯುವ ನೀರಿನ ಸಮಸ್ಯೆ ಬಾಧಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಬರ ನಿರ್ವಹಣೆ ಕಾರ್ಯಪಡೆ ಸಭೆ ಮೈಗಂಡು ಸಮಸ್ಯೆಗೆ ಪರಿಹಾರ ಕಲ್ಪಿಸಲು ಚುನಾವಣಾ ಆಯೋಗ ಅನುಮತಿ ನೀಡಬೇಕು ಎಂದು ಮುಖ್ಯಮಂತ್ರಿಗಳ ಸಲಹೆಗಾರ ಹಾಗೂ ಶಾಸಕ BR ಪಾಟೀಲ್ ಒತ್ತಾಯಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಚುನಾವಣೆ ಹಿನ್ನೆಲೆಯಲ್ಲಿ ಕಾರ್ಯಪಡೆ ಸಭೆ ಕೈಗೊಳ್ಳುವಂತೆ ಆಯೋಗ ನಿರ್ಬಂಧ ಹೇರಿದೆ. ಮೇಲಾಗಿ ಆಳಂದ ತಾಲೂಕಿನ ತಹಸೀಲ್ದಾರ್ ಹಾಗೂ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ಚುನಾವಣಾ ಕಾರಣಕ್ಕಾಗಿ ವರ್ಗಾವಣೆ ಮಾಡಲಾಗಿದೆ. ಈಗ ಬಂದಿರುವ ತಹಸೀಲ್ದಾರ್ ಮತ್ತು ತಾಲೂಕು ಪಂಚಾಯತಿ ಅವರಿಗೆ ತಾಲೂಕಿನ ಗ್ರಾಮೀಣ ಭಾಗದ ಪರಿಚಯ ಇಲ್ಲ. ಮೇಲಾಗಿ ಚುನಾವಣಾ ಕಾರ್ಯಕ್ಕಾಗಿ ಮಾತ್ರ ನಿಯೋಜನೆಗೊಂಡಿರುವ ಈ ಅಧಿಕಾರಿಗಳಿಗೆ ತಾಲೂಕಿನ ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ಕಲ್ಪಿಸುವ ಸದವಕಾಶ ಸಹ ಇಲ್ಲ. ಇದರಿಂದ ಜನರು ತೊಂದರೆ ಅನುಭವಿಸುವಂತಾಗಿದೆ. ಆಯಾ ಕ್ಷೇತ್ರದ ಶಾಸಕರು ಕಾರ್ಯಪಡೆಯ ಅಧ್ಯಕ್ಷರು ಆಗಿರುವುದರಿಂದ ಜನರಿಗೆ ಉತ್ತರಿಸಬೇಕಾಗುತ್ತದೆ. ಅದರಲ್ಲಿಯೂ ಜನರಿಗೆ ಕುಡಿಯುವ ನೀರು ಹಾಗೂ ಜಾನುವಾರುಗಳಿಗೆ ಮೇವು ಪೂರೈಕೆ ಅತ್ಯಂತ ಅನಿವಾರ್ಯ ಜವಾಬ್ದಾರಿ ಆಗಿದ್ದು, ಈ ಬಗ್ಗೆ ಪರಾಮರ್ಶೆ ಚುನಾವಣೆ ಆಯೋಗ ಕಾರ್ಯಪಡೆ ಸಭೆ ಕೈಗೊಳ್ಳಲು ವಿಶೇಷ ಅನುಮತಿ ನೀಡಬೇಕು ಎಂದು BR ಪಾಟೀಲ್ ಆಗ್ರಹಿಸಿದರು. ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಈ ಹಿಂದೆ ಕೆಲವು ದಿವಸಗಳ ಹಿಂದೆ ನಾನು ಕರ್ನಾಟಕ ಚುನಾವಣಾ ಆಯುಕ್ತರಿಗೆ ಕಾಗದ ಬರೆದಿದ್ದೆ. ಏನು ಅಂದರೆ, ಈ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಸರ್ಕಾರ ಒಂದು ಟಾಸ್ಕ್ ಫೋರ್ಸು ಕ್ರಿಯಾಪಡೆ ರಚಿಸಿ ಶಾಸಕರ ಅಧ್ಯಕ್ಷತೆಯಲ್ಲಿ ಬೇಸಿಗೆ ನೀರಾಗಿರ್ಬೋದು ಮತ್ತು ಜಾನುವಾರುಗಳಿಗೆ ಗೋಶಾಲೆಗಳಾಗಿರ್ಬೋದು, ಈ ಥರ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಲು ಸರ್ಕಾರವು ಶಾಸಕರ ಅಧ್ಯಕ್ಷತೆಯಲ್ಲಿ ಒಂದು ಕ್ರಿಯಾಪಡೆ ಮಾಡಿ ಅಲ್ಲಿ ತಹಸೀಲ್ದಾರು, ತಾಲೂಕು ಪಂಚಾಯತ್ ಇಒ ಈ ಥರ ಅಧಿಕಾರಿಗಳನ್ನು ಸೇರಿಸಿ ಒಂದು ಕಮಿಟಿ ಮಾಡಿದ್ದು. ನಾನು ಈಗಾಗಲೇ 3-4 ಕಮಿಟಿಗಳು ಮೀಟಿಂಗ್ ಕೂಡ ಮಾಡಿದ್ದೇನೆ. ಆದರೆ ಚುನಾವಣೆ ಘೋಷಣೆ ಹಿನ್ನೆಲೆಯಲ್ಲಿ ಈಗ ಇಡೀ ರಾಜ್ಯದಲ್ಲಿ ಆ ಕ್ರಿಯಾಪಡೆಗಳು ಸಭೆಗಳನ್ನು ನಡೆಸಬಾರ್ದು ಅಂಥೇಳಿ ಒಂದು ಸೂಚನೆ ಬಂದಿದೆ. ಹಾಗಾಗಿ ಇವತ್ತು ಶಾಸಕರು ನಾವು ಒಬ್ಬನೇ ಅಲ್ಲ, ಇಡೀ ರಾಜ್ಯದ ಶಾಸಕರು ಅಸಹಾಯಕರಾಗಿದ್ದಾರೆ ಮತ್ತು ನಿರಾಶರಾಗಿದ್ದಾರೆ. ಅವರ ಅಧಿಕಾರವನ್ನು ಮೊಟಕುಗೊಳಿಸಿದ್ದಕ್ಕಾಗಿ ಅವರಿಗೆ ಜನರಿಗೆ ತೊಂದರೆ ಆಗ್ತಾ ಇದೆ. ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ, ಅದು ವಿಶೇಷವಾಗಿ ಚುನಾವಣೆ ಇದ್ದ ಕಾರಣಕ್ಕಾಗಿ ತಾಲೂಕು ಪಂಚಾಯತ್ ಅಧಿಕಾರಿಯನ್ನು ಬದಲಾವಣೆ ಮಾಡಿದ್ದಾರೆ ಮತ್ತು ತಹಸೀಲ್ದಾರ್ ಕೂಡ ಬದಲಾವಣೆ ಮಾಡಿದ್ದಾರೆ 3 ತಿಂಗಳಿಗೋಸ್ಕರ. ಆ ಹೊಸದಾಗಿ ಬಂದಂಥ ಇಒ ಮತ್ತು ತಹಸೀಲ್ದಾರ್ಗಳಿಗೆ ಪ್ರತಿಯೊಂದು ಹಳ್ಳಿಯ ಹಿನ್ನೆಲೆ, ಅಲ್ಲಿ ಸಮಸ್ಯೆ ಪರಿಹಾರದ ಬಗ್ಗೆ ಅವರಿಗೆ ಯಾವುದೂ ಮಾಹಿತಿ ಇರೋದಿಲ್ಲ, ಜನ ಪರಿಚಯ ಇರೋದಿಲ್ಲ, PDOಗಳು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಅವರೇನೋ 2 ತಿಂಗಳಿಗೋಸ್ಕರ ಬಂದಿದ್ದಾರೆ, ಚುನಾವಣೆ ಮುಗಿಸಿ ವಾಪಸ್ಸು ಹೋಗ್ತಾರೆ. ಅವರು ಹೆಚ್ಚಿಗೆ ಆಸಕ್ತಿ ತಗೊಳ್ಳಲ್ಲ, ಪರ್ಮನೆಂಟ್ ಪೋಸ್ಟಿಂಗ್ ಅಲ್ಲದು. ಹೀಗಾಗಿ ಇವತ್ತು ಕುಡಿಯುವ ನೀರಿನ ಸಮಸ್ಯೆ ಭಯಾನಕವಾಗಿದೆ, ಭಾಳ ಗಂಭೀರವಾಗಿದೆ.
ಇವತ್ತು AC ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿದ್ದಾರೆ. AC ನಮ್ಮದೇನು ತಕರಾರಿಲ್ಲ. ಆದರೆ AC ಗುಲ್ಬರ್ಗ AC ಅವರಿಗೆ ಆಳಂದ್, ಅಫ್ಜಲ್ಪುರ್, ಜೇವರ್ಗಿ, ಕಲಬುರಗಿ ಮತ್ತು ಕಮಲಾಪುರ 5 ತಾಲೂಕಿನ ಜವಾಬ್ದಾರಿ AC ಅವರು ಸಹಾಯಕ ಚುನಾವಣಾಧಿಕಾರಿಯಾಗಿಯೂ ಕೆಲಸ ಮಾಡಬೇಕು, AC ಆಗಿಯೂ ಕೂಡ ಕೆಲಸ ಮಾಡಬೇಕು, ಅದಲ್ಲದೆ ಕಾರ್ಯಪಡೆ ಅಧ್ಯಕ್ಷರಾಗಿಯೂ ಕೂಡ ಕೆಲಸ ಮಾಡಬೇಕು. ಇದು ಸಾಧ್ಯವಿಲ್ಲದ ಮಾತು. ಜನ ಭಾಳ ತೊಂದರೆಗೆ ಒಳಗಾಗ್ತಾರೆ. ಮತ್ತು ಈಗ ಈ ಅಧಿಕಾರಿಗಳ ಮಧ್ಯೆ ಒಂದು ಕೋಆರ್ಡಿನೇಷನ್ ಇಲ್ಲ. ತಹಸೀಲ್ದಾರು, EO, ಆಮೇಲೆ ಜಸ್ಕಾಮ್ ಅಧಿಕಾರಿಗಳು, ಈ ಕೆಲವು ಕಡೆ ನಾವು ನಿರಂತರ ಆ ಯೋಜನೆಯಲ್ಲಿ ವಿದ್ಯುತ್ ಕೊಡಬೇಕು ಅಂತ ಕೇಳ್ತಾ ಇದ್ದೀವಿ, ಅವ್ರು ಆಗಲ್ಲ ಅಂತ ಹೇಳ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವದ ಪ್ರಯುಕ್ತ ಕಾರ್ಮಿಕ ಸ್ವಾಭಿಮಾನ ದಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕಲಬುರಗಿ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ಅನಿಲ್ ನರೋಣಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಏಪ್ರಿಲ್ 10ರಿಂದ 14ರವರೆಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವದ ಪ್ರಯುಕ್ತ ಕಾರ್ಮಿಕ ಸ್ವಾಭಿಮಾನ ದಿನ ಕಾರ್ಯಕ್ರಮದ ಅಂಗವಾಗಿ ಕಲಬುರಗಿ ನಗರದ ಟೌನ್ ಹಾಲ್ನಲ್ಲಿ ಪಬ್ಲಿಕ್ ಗಾರ್ಡನ್ ಬಳಿ ವಿವಿಧ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಮಾಡ್ಬೇಕಂತೇಳಿ ಪ್ಲ್ಯಾನ್ ಮಾಡಿವಿ ಸರ್. 14ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಸರ್. ಬೆಳಗ್ಗೆ 8 ಗಂಟೆಗೆ ಅನ್ಕರೆ ಫಂಕ್ಷನ್ ಸ್ಟಾರ್ಟ್ ಆಗ್ತದೆ. 14ನೇ ತಾರೀಕದ ಕಾರ್ಯಕ್ರಮ ಅಲ್ಲಿಂದ ಅನ್ಕರೆ 133 ಜನ ಬ್ಲಡ್ ಡೊನೇಷನ್ ಆದ್ಮೇಲೆ 11 ಗಂಟೆಗೆ ಬಹಿರಂಗ ಸಭೆ ಇಟ್ಕೊಂಡಿ ಸರ್. ಗಾಂಧಿ ಪ್ರತಿಮೆ ಏನದಲ್ರಿ, ಗಾಂಧಿ ಪ್ರತಿಮೆ ಅನ್ಕರೆ ಹಿಂದಿನ ಭಾಗದಾಗ ಅಲ್ಲೊಂದು ದೊಡ್ಡ ಗ್ರೌಂಡ್ ಅದ ರೀ, ಇದೇ ಟೌನ್ ಹಾಲ್ ಪ್ರೈಮಿಸಸ್ಸೇ ಸಂಬಂಧಪಡ್ತದ. ಅಲ್ಲಿ ಅನ್ಕರೆ ಬಹಿರಂಗ ಸಭೆ ಇಟ್ಕೊಂಡಿವಿ. ಆ ಬಹಿರಂಗ ಸಭೆಗೆ ಅನ್ಕರೆ ಸಾನ್ನಿಧ್ಯ ಕೆಸನ ಬಿಕ್ವಿಣಿ ಸುಮನ್ ಅವರು, ಚೇತನವನ ಬುದ್ಧ ವಿಹಾರ, ಶ್ರಾವಸ್ತಿ ನಗರ ಇವರು ಬರ್ತಾ ಇದ್ದಾರೆ. ಉದ್ಘಾಟಕರಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ B ಫೌಜಿಯಾ ತರನ್ನು ಮೇಡಮ್ ಅವರು ಹೊಂಟಾರ. ಅದೇ ರೀತಿ ಅಧ್ಯಕ್ಷತೆಯಾಗಿ ಮಾನ್ಯ ಆಯುಕ್ತರು ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರಾದಂಥ ಭುವನೇಶ್ ಪಾಟೀಲ್ ದೇವಿದಾಸ್ ಸರ್ರ, ಮುಖ್ಯ ಭಾಷಣಕಾರರಾಗಿ ಮೇನು ಜಯದೇವಿ ಗಾಯಕ್ವಾಡ್ ಮೇಡಮ್ ಅವರು ಬರ್ತಾ ಇದ್ದಾರೆ. ಅವರು ಸದಸ್ಯರು ಕನ್ನಡ ಸಲಹಾ ಸಮಿತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ನವದೆಹಲಿಯವರು. ಆಮೇಲೆ ಪ್ರಾಸ್ತಾವಿಕ ನುಡಿಯ ಕೇಸನ ನಮ್ಮ ಪೌರ ಕಾರ್ಮಿಕರ ಸಂಬಂಧಪಟ್ಟಂಥ AW ಅವರು ಅದಾರ, ಸುಷ್ಮಾ ಸಾಗರ್ ಅಂತ ಹೇಳಿ ಕೇಸನ ಅವರು ಪ್ರಾಸ್ತಾವಿಕ ಭಾಷಣ ಮಾಡ್ತಾ ಇದ್ದಾರೆ. ಗೌರವ ಉಪಸ್ಥಿತಿಯಲ್ಲಿ ಮಾಧವರಾವ್ ಗಿಟ್ಟೆ ಸಾಹೇಬ್ರ ಅಂತೇಳಿ ಉಪ ಆಯುಕ್ತರು ಅದಾರ, ಅವ್ರು ನೋಡ್ಕೊತ ಅವ್ರು ಬರ್ತಾ ಇದ್ದಾರೆ. RP ಜಾಧವ್ ಸರ್ ಅಂತೇಳಿ ಜನ ಡೆಪ್ಟಿ ಕಮಿಷನರು ಅವರು ಇದ್ದಾರೆ. ಶಿವನಗೌಡ ಪಾಟೀಲ್ ಹಾಗೂ KS ಪಾಟೀಲ್ ಸರು ಕಾರ್ಯಪಾಲಕ ಅಭಿಯಂತರರು ಅವರು ಇದ್ದಾರೆ. ರಮೇಶ್ ಪಟ್ಟೇದಾರ್ ಅಂತೇಳಿ ಗೆಸ್ಟ್ ಅದಾರ. ಅದೇ ರೀತಿಯಾಗಿ ಸರ್ ಹೇಳ್ದಂಗೆ ಅನ್ಕರೆ ಬಿಗಿನಿಂಗ್ ಎಲ್ಲ ಸ್ವಲ್ಪ ಅನ್ಕರೆ ನಾನು ಇದು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಾವು ನಿನ್ನೆ ಅಥವಾ ಮೊನ್ನೆನೇ ಮಾಡಬೇಕಾಗಿತ್ತು ಸರ್. ಇದು ಅದಕ್ಕೆ ಆಯಿತು, ನಾವು ತಡವಾಗಿ ಬಂದಿದ್ದಕ್ಕೆ ಅನ್ಕರೆ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ನಾವು ಕ್ಷಮೆ ಕೇಳ್ತೀವಿ. ಯಾಕಂದ್ರೆ ಅನ್ಕರೆ ಒಂದು ಸ್ವಲ್ಪ ಟೈಮ್ ಅನ್ಕರೆ 10 ಗಂಟೆ ಕಾರ್ಯಕ್ರಮ ಕೊಟ್ಟಿವಿ. ಒಂದು ಸ್ವಲ್ಪ ಗೆಸ್ಟ್ಗಳು ಬರ್ಲಿಕ್ಕೆ ಲೇಟ್ ಆಗೋದ್ರಿಂದ ಅನ್ಕರೆ ನಾವು ಬರ್ಲಿಕ್ಕೆ ಲೇಟ್ ಆಯಿತು. ಅದು ಒಂದು ಕ್ಷಮೆಯಲ್ಲಿ ಅಡದುಡಿದಾಗ ಅನ್ಕರೆ ಆಯ್ತು. ಇನ್ವಿಟೇಷನ್ಗಳನ್ನೂ ತರದ್ದು ಬಿಟ್ಟು ಬಂದು ಬೈಕ್ನಾಗ ಬಿಟ್ಟಿವಿ ಸರ್. ಒಂದು 2 ನಿಮಿಷ ಬಂದ ತಕ್ಷಣ ಕೊಟ್ಬಿಡ್ತೀವಿ ಸರ್. ಒಂದು ರೀ ಆಮೇಲೆ ಇವತ್ತೇನು ಕಾರ್ಯಕ್ರಮದ ಸ್ಪೆಷಲಿ ಫೋಕಸ್ ಏನದ ಅಂದ್ರೆ ಬಾಬಾ ಸಾಹೇಬ್ರ ಅನ್ಕರೆ ಕಾರ್ಮಿಕ ಸಂಘಟನೆಗಳಿಗೆ ಏನು ಮಾಡಿದ್ದಾರೆ ಅದ್ರ ಬಗ್ಗೆ ಒಂದು ಜನನೇ ಬೆಳಕು ಚೆಲ್ಲಂತ ಕೆಲಸ ಮಾಡ್ತೀವಿ ಸರ್. ಬಾಬಾ ಸಾಹೇಬ್ರದ್ದು ಈ ಕಾರ್ಮಿಕರ ಏನು 14 ಗಂಟೆ 12 ಗಂಟೆ ಡ್ಯೂಟಿ ಇತ್ತು, ಕೆಲಸ ಮಾಡಬೇಕಂತಿತ್ತು, ಅದನ್ನು 8 ಗಂಟೆಗೆ ಇಳಿಸಿದ್ರು. ಆಯಿತು, ಕಾರ್ಮಿಕರ ಫೇವರ್ನ ಏನಕರೆ PF ಅನ್ನು ತಂದರು, ಕಾನೂನುಗಳನ್ನ ತಂದರು. ಮೊದಲೇ ಇದು ಆಗಿದ್ದರು ಅವರು. ಆಮೇಲೆ ಕಾರ್ಮಿಕ ಸಚಿವರಾಗಿ ಕೆಲಸ ಮಾಡಿದಂಥವ್ರು. ಅವ್ರು ಮಾಡೋಂಥ ರಿಫಾರ್ಮ್ಸ್ಗಳನ್ನ ಅಲ್ಲಿ ಜನರಿಗೆ ಅಥವಾ ನಮ್ಮ ಪೌರ ಕಾರ್ಮಿಕರಿಗೆ ತಪ್ಪಿಸೋಂಥ ಕೆಲಸ ಮಾಡ್ತಾಯಿದ್ದೀವಿ. ಸೊ ಅದನ್ನು ಇವತ್ತು ಭುವನೇಶ್ ಪಾಟೀಲ್ ಸರ್ ಕಮಿಷನರು, ಆಮೇಲೆ ಮಾಧವ್ ವಿಠಲರಾವ್ ಗಿಟ್ಟೆ ಸಾಹೇಬರು, ಆಮೇಲೆ RP ಜಾಧವ್ ಸರ್, T ವಿವೇಕಾನಂದ್ ಸರ್ ಅವರು ಇನಾಗ್ರೇಟ್ ಮಾಡಿದ್ದಾರೆ. ಅದು ಕಾರ್ಯಕ್ರಮ ನಡ್ಲತ್ತ ಸರ್. ಅದೇ ರೀತಿ ನಾಳೆ ಅನ್ಕರೆ ರಂಗೋಲಿ ಕಾರ್ಯಕ್ರಮ ಇಟ್ಕೊಂಡಿವಿ 11ನೇ ತಾರೀಕು. ಎಲ್ಲಿ ಅಂದರೆ ಇಂದಿರಾ ಸ್ಮಾರಕ ಭವನ ಪಾಲಿಕೆ ಆವರಣ, ಅದು ಒಂದು ಇದು ಬರ್ತದೆ ರೀ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 133ನೇ ಜಯಂತಿ ನಿಮಿತ್ತವಾಗಿ ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ವತಿಯಿಂದ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಸಮತಾ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಕವಿಯತ್ರಿಗೆ ಗೌರವಧನ ನೀಡಲಾಗುವುದು ಎಂದು ಟ್ರಸ್ಟ್ನ ಅಧ್ಯಕ್ಷರಾದ ಶರಣಗೌಡ ಪಾಟೀಲ್ ತಿಳಿಸಿದರು.
ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ಪಾಳ ವತಿಯಿಂದ ಆಯೋಜಿಸಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವದ ಪ್ರಯುಕ್ತ ಸಮಾನತಾ ಸಂಕಲ್ಪ ದಿನವನ್ನಾಗಿ ಇದೇ 12ರಂದು ಬೆಳಗ್ಗೆ 10:30 ನಗರದ ಅನ್ನಪೂರ್ಣ ಕ್ರಾಸ್ ಹತ್ರ ಇರುವ ಕಲಾಮಂಡಲದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಶ್ರೀನಿವಾಸ ಸಡ್ಗಿಯ ಪೂಜ್ಯ ಶ್ರೀ ಡಾಕ್ಟರ್ ರೇವಣಸಿದ್ದ ಶಿವಾಚಾರ್ಯರು ಹಾಗೂ ಪೂಜ್ಯ ಶ್ರೀ ಸಂಗಾನಂದ ಬಂತೇಜಿ ಅವರು ವಹಿಸಲಿದ್ದಾರೆ. ಉದ್ಘಾಟನೆಯನ್ನು ನಗರ ಸಹಾಯಕ ಪೊಲೀಸ್ ಆಯುಕ್ತರಾದ ಡಿಜೆ ರಾಜಣ್ಣ ನೆರವೇರಿಸಲಿದ್ದಾರೆ. ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ಸಾಹಿತಿ ಡಾಕ್ಟರ್ ಕೆ ಗಿರಿಮಲ್ ವಹಿಸುವವರು ಎಂದರು. ಟ್ರಸ್ಟ್ ವತಿಯಿಂದ ಕಲಬುರಗಿ ನಗರದ ಕಲಾಮಂಡಲದಲ್ಲಿ 12ನೇ ತಾರೀಕಿನಂದು ಬೆಳಿಗ್ಗೆ 10:30 ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತಿ ಉತ್ಸವದ ಪ್ರಯುಕ್ತವಾಗಿ ಸಮಾನತಾ ಸಂಕಲ್ಪ ದಿನ ಅಂತ ಹೇಳಿ ನಾವು ಅದನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಸಮಾನತಾ ರತ್ನ ಅನ್ನುವಂತಹ ಪ್ರಶಸ್ತಿಯನ್ನು ಆಯ್ದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಿರತಕ್ಕಂಥ ಆಯ್ದ 9 ಜನರಿಗೆ ಆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಮತ್ತು ಅವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು, ಬಸವಾದಿ ಶರಣರ ಕುರಿತು ಮತ್ತು ಭಗವಾನ್ ಬುದ್ಧರ ಕುರಿತು ಕವಿಗೋಷ್ಠಿಯನ್ನು ಆಯೋಜಿಸಿದ್ದೇವೆ. ಈ ಕವಿಗೋಷ್ಠಿಯಲ್ಲಿ ಸುಮಾರು 15 ಜನ ಕವಿಗಳು ಭಾಗವಹಿಸ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಈ ಒಂದು ಕವಿಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇರುವಂತಹ ಎಲ್ಲ ಕವಿಗಳಿಗೆ ಗೌರವಧನವನ್ನು ಕೊಡಲಿಕ್ಕೆ ನಮ್ಮ ಟ್ರಸ್ಟ್ ವತಿಯಿಂದ ನಾವು ನಿಶ್ಚಯ ಮಾಡಿದ್ದೀವಿ. ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳು ಹೆಚ್ಚೆಚ್ಚು ಪ್ರಚಾರವಾಗಬೇಕು. ಅವರು ಈ ದೇಶಕ್ಕೆ, ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಎಲ್ಲ ಜನರಿಗೆ ಗೊತ್ತಾಗಬೇಕು. ಮತ್ತು ಅವ್ರು ಮಾಡಿರ್ತಕ್ಕಂಥ ಕೆಲವು ಕೆಲಸಗಳು ಎಲೆಮರೆ ಕಾಯಾಗಿ ಉಳಿದಿವೆ. ಇವತ್ತು ಅವುಗಳನ್ನು ಸಮರ್ಪಕವಾಗಿ ಜನರಿಗೆ ಗೊತ್ತು ಮಾಡಬೇಕಂತ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶರಣಗೌಡ ಪಾಟೀಲ್ ಪಾಳಾರವರು, ನಾವು ಮತ್ತು ನಮ್ಮೆಲ್ಲ ಕೋಣೆಯವರು ಮತ್ತು ಬೇರೆ ಬೇರೆ ನಮ್ಮದೆಲ್ಲ ಟ್ರಸ್ಟಿನ ಸದಸ್ಯರು ಎಲ್ಲರೂ ಸೇರಿಕೊಂಡು ಸಮಾಲೋಚನೆ ಮಾಡಿ ಇಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕಾಗಿ ತಾವೆಲ್ಲರೂ ಮಾಧ್ಯಮದ ಮಿತ್ರರು, ಪ್ರಿಂಟ್ ಮೀಡಿಯಾ ಆಗಿರ್ಬೋದು ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು, ತಾವೆಲ್ಲರೂ ಸಹಕಾರ ಮಾಡಿ ಅವತ್ತು 12ನೇ ತಾರೀಕಿನಂದು ಈ ಒಂದು ಕಾರ್ಯಕ್ರಮದ ವರದಿಯನ್ನು ಮಾಡಬೇಕಂತ ಹೇಳಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊಳ್ತಾ, ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಕಲಬುರಗಿಯ ಸಹಾಯಕ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಡಿಜೆ ರಾಜಣ್ಣರವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಅತಿಥಿಗಳಾಗಿ, ಮುಖ್ಯ ಅತಿಥಿಗಳಾಗಿ DCC ಬ್ಯಾಂಕ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮಶೇಖರ್ ಗೋನಾಯಕ್ ಅವರು ಮತ್ತು ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ SP ಸುಳ್ಳದ್ರವರು ಮತ್ತು ರಾಜ್ಕುಮಾರ್ ಕೋಟೆಯವರು ಮತ್ತು ಸಂಜೀವ್ ಟಿ ಮಾಲೆಯವರು, ಗೌರಿ ಪಾಟೀಲ್ ಅವರು ಮುಂತಾದವರು ಸಾನ್ನಿಧ್ಯವನ್ನು, ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಚಿಕ್ಕವೀರೇಶ್ವರ ಹಿರೇ ಸಂಸ್ಥಾನ ಮಠ ಸರಡಿಗೆಯ ಶ್ರೀ ರೇವಣಸಿದ್ದ ಶಿವಾಚಾರ್ಯರು ಮತ್ತು ಬುದ್ಧ ವಿಹಾರದ ಸಂಗಾನಂದ ಬಂತೇಜಿಯವರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಳಲಿದ್ದಾರೆ. ಅದಾದ ನಂತರ ಕವಿಗೋಷ್ಠಿಯಲ್ಲಿ ನಮ್ಮ ನಿಕಟಪೂರ್ವ ಜಿಲ್ಲಾ ಕಸಪದ ಅಧ್ಯಕ್ಷರಾಗಿರ್ತಕ್ಕಂಥ ವೀರಭದ್ರ ಸಿಂಪಿಯವರು ಆಶಯ ನುಡಿಗಳನ್ನು ಆಡಲಿದ್ದಾರೆ. ಮತ್ತು ಈ ಕಾರ್ಯಕ್ರಮದ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ಡಾಕ್ಟರ್ ಕೆ ಗಿರಿಮಲ್ಲ, ಹಿರಿಯ ಸಾಹಿತಿಗಳು ಕಲಬುರಗಿ, ಅವರು ವಹಿಸಿಕೊಳ್ತಾ ಇದ್ದಾರೆ. ಮತ್ತು ಇಲ್ಲಿ ಉಪಸ್ಥಿತಿಯನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ನಿಕಟಪೂರ್ವ ಸದಸ್ಯರಾಗಿರ್ತಕ್ಕಂಥ ಸುರೇಶ್ ಬಡಿಗೇರವರು ಮತ್ತು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಮೃತ್ಯುಂಜಯ ಪತಂಗೇರವರು ಮತ್ತು ನಮ್ಮ ಹಿರಿಯ ಸಾಹಿತ್ಯ ಸಂಘಟಕರಾಗಿರ್ತಕ್ಕಂಥ ಶಾಬಾದ್ನ ಶ್ರೀ ನಾಗಣ್ಣ ರಾಂಪುರಿಯರವರು ಮತ್ತು ಇವರೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ತಾವೆಲ್ಲರೂ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಸಮಾನತಾ ಸಂಕಲ್ಪ ದಿನವನ್ನು ಯಶಸ್ವಿ ಮಾಡಬೇಕಂತ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ವಿನಯಪೂರ್ವಕವಾಗಿ ಕೇಳ್ಕೊಳ್ತಾ, ಈ ಬಾರಿ ಲೋಕಸಭಾ ಚುನಾವಣೆಗೆ ಬಹುಜನ ಮತದಾರರ ವೇದಿಕೆ ವತಿಯಿಂದ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸಲಾಗುತ್ತಿದೆ ಎಂದು ಬಹುಜನ ಮತದಾರರ ವೇದಿಕೆಯ ರಾಜ್ಯ ಅಧ್ಯಕ್ಷ ಷಣ್ಬಸಪ್ಪ ಪಿಸೂಗೂರು ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, 55 ವರ್ಷ ಆಳಿದ ಕಾಂಗ್ರೆಸ್ ಸರ್ಕಾರ ಕೇಂದ್ರದಿಂದ ಯಾವ ಅಭಿವೃದ್ಧಿನೂ ಮಾಡಿಲ್ಲ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಆರ್ಥಿಕ ಉತ್ತೇಜನಕ್ಕೆ ಎಂದು ಸಹಕರಿಸಿಲ್ಲ, ಪ್ರಯತ್ನ ಕೂಡ ಮಾಡಿಲ್ಲ. ಕರ್ನಾಟಕ ರಾಜ್ಯದಲ್ಲಿ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಲು SC/ST ಜನರಿಗೆ ಮೀಸಲಿಟ್ಟ 11,000 ಕೋಟಿ ಅನುದಾನವನ್ನು ಸಂಪೂರ್ಣ ಕಡಿತಗೊಳಿಸಲಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟು ಹೋಗಿದೆ. ದಲಿತರ ಕೊಲೆ ಅವ್ಯಾಹಿತವಾಗಿ ನಡೆದರೂ ಕೂಡ ರಾಜ್ಯ ಸರ್ಕಾರ ಯಾವುದೇ ಕ್ರಮಕ್ಕೆ ಮುಂದಾಗುತ್ತಿಲ್ಲ. ಮಹಾಪುರುಷರ ಪುತ್ಥಳಿಗೆ ನಿರಂತರವಾಗಿ ಅವಮಾನವಾಗುತ್ತಿದ್ರೂ ಕೂಡ ಇಂದಿನ ಜನಪ್ರತಿನಿಧಿಗಳು ಕ್ಯಾರೆ ಎನ್ನುತ್ತಿಲ್ಲ. ಅಧಿಕಾರ ಎಂಬುದು ಯಾರ ಕುಟುಂಬದ ಸ್ವತ್ತಲ್ಲ. ಸ್ಥಳೀಯವಾಗಿ ನಿಂತಿರುವ ಕೋಟ್ನೂರು ದರಿಯಾಪುರ ಪ್ರದೇಶದಲ್ಲಿರುವ
ಥೀಮ್ ಪಾರ್ಕ್ ಕಾಮಗಾರಿ ಅರ್ಧಕ್ಕೆ ನಿಂತು ಹೋಗಿದೆ. ಇನ್ನು ಕೆರೆ ಸುಂದರೀಕರಣ ಮತ್ತು ಅಭಿವೃದ್ಧಿ ಕಾರ್ಯ ಸ್ಥಗಿತಗೊಂಡಿದೆ ಎಂದು ಆರೋಪಿಸಿದರು. ಸ್ವಾತಂತ್ರ್ಯ ಬಂದ ನಂತರ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ 55 ವರ್ಷ ಆಡಳಿತ ನಡೆಸಿತು. ಆದರೂ ಕೂಡ ಇಲ್ಲಿ ತನ ಪರಿಶಿಷ್ಟ ಜಾತಿಯವರು ಮತ್ತು ಪರಿಶಿಷ್ಟ ಪಂಗಡ, ಇತರೆ OBC ಆಗಿರ್ಬೋದು, ಮೈನಾರಿಟಿ ರಿಲಿಜಿಯಸ್ ಆಗಿರ್ಬೋದು, ಅವ್ರದ್ದು ಕೂಡ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಮತ್ತು ಅದೇ ರೀತಿಯಾಗಿ ತಮಗೆಲ್ಲ ಗೊತ್ತಿದ್ದ ಹಾಗೆ ಕಳೆದ ಹೋದ ವರ್ಷ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅವರು 5 ಗ್ಯಾರಂಟಿ ಕೊಟ್ಟು ಸರ್ಕಾರ ಆಡಳಿತಕ್ಕೆ ಬಂದಿದೆ. ಅದರಲ್ಲಿ ಕೂಡ ಪರಿಶಿಷ್ಟ ಜಾತಿಯವರ ಏನು 11,000 ಕೋಟಿ ಏನು ದುಡ್ಡಿತ್ತು, ಅನುದಾನ ಇತ್ತು, ಆ ಅನುದಾನವನ್ನು ಈ 5 ಗ್ಯಾರಂಟಿಗೆ ಯೂಸ್ ಮಾಡಿ ಇದರಿಂದ ಇವತ್ತು ಇಲ್ಲಿ ಇರ್ತಕ್ಕಂಥ ಕರ್ನಾಟಕ ರಾಜ್ಯದ ದಲಿತರಿಗೆ ಯಾವುದೇ ಅಭಿವೃದ್ಧಿ ಆಗುತ್ತಿಲ್ಲ. ನಾವು ನೋಡಬೇಕಾದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಮೊನ್ನೆ ಒಂದು ಕೂಲಿ ಕಾರ್ಮಿಕರ ಹೆಣ್ಮಕ್ಕಳು ಕೊಲೆ ಆಯಿತು. ಆ ಕೊಲೆ ನಾವು ನೋಡಿದರೆ ಅವರು ಕೂಡ ದಲಿತರಾಗಿದ್ದಾರೆ. ಮತ್ತು ಕಳೆದ 2-3 ತಿಂಗಳಲ್ಲಿ ಕೋಟ್ನೂರು ಡಿಯಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಅವಮಾನ ಆಯಿತು. ಇನ್ನು ಇಂಥ ಅನೇಕ ಘಟನೆಗಳು ಈ ಕಲಬುರಗಿ ಜಿಲ್ಲೆಯಲ್ಲಿ ನಡೀತವೆ. ಅದು ಗೊತ್ತಿದ್ದರೂ ಸಹ ಗೊತ್ತಿರಲಿಕ್ಕೆ ಒಂದೊಂದು ಸಲ ಮುಚ್ಚಿ ಹೋಗ್ತದೆ. ಆ ಹಿನ್ನೆಲೆಯಲ್ಲಿ ಬಹುಜನ್ ವೋಟರ್ ಫೋರಮ್ ನಾವು ಭಾಳ ಜನರಿಗೆ ಅವೇರ್ನೆಸ್ ಮಾಡಿದ್ವಿ. ಯಾವ ರೀತಿ ನಾವು ನಮ್ಮ ಮತವನ್ನು ಚಲಾಯಿಸಬೇಕಂತೇಳಿ ಅವೇರ್ನೆಸ್ ಮಾಡ್ತಾ ಇಲ್ಲಿ ನಾವು ಬಹುಜನ್ ವೋಟರ್ ಫೋರಮ್ನಿಂದ ಕ್ಯಾಂಡಿಡೇಟ್ ಆಗಬೇಕಂತೇಳಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಇದೇ ಏಪ್ರಿಲ್ 14ರಂದು ಸಂಜೆ 6 ಗಂಟೆಗೆ ಕಲಬುರಗಿ ನಗರದ ಜಗತ್ ವೃತ್ತದ ಅಂಬೇಡ್ಕರ್ ಪುತ್ಥಳಿ ಬಳಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮವನ್ನು ಮತ್ತು ವಿವಿಧ ಪಂದ್ಯಾವಳಿಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಜಯಂತ್ಯುತ್ಸವ ಸಮಿತಿಯ SS ತಾವಡೆ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ಪಾಳ ವತಿಯಿಂದ ಆಯೋಜಿಸಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯುತ್ಸವದ ಪ್ರಯುಕ್ತ ಸಮಾನತಾ ಸಂಕಲ್ಪ ದಿನವನ್ನಾಗಿ ಇದೇ 12ರಂದು ಬೆಳಗ್ಗೆ 10:30 ನಗರದ ಅನ್ನಪೂರ್ಣ ಕ್ರಾಸ್ ಹತ್ರ ಇರುವ ಕಲಾಮಂಡಲದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಶ್ರೀನಿವಾಸ ಸಡ್ಗಿಯ ಪೂಜ್ಯ ಶ್ರೀ ಡಾಕ್ಟರ್ ರೇವಣಸಿದ್ದ ಶಿವಾಚಾರ್ಯರು ಹಾಗೂ ಪೂಜ್ಯ ಶ್ರೀ ಸಂಗಾನಂದ ಬಂತೇಜಿ ಅವರು ವಹಿಸಲಿದ್ದಾರೆ. ಉದ್ಘಾಟನೆಯನ್ನು ನಗರ ಸಹಾಯಕ ಪೊಲೀಸ್ ಆಯುಕ್ತರಾದ DJ ರಾಜಣ್ಣ ನೆರವೇರಿಸಲಿದ್ದಾರೆ. ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ಸಾಹಿತಿ ಡಾಕ್ಟರ್ K ಗಿರಿಮಲ್ ವಹಿಸುವವರು ಎಂದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರ 133ನೆಯ ಜಯಂತಿ ಉತ್ಸವವನ್ನು ಕಲಬುರಗಿಯಲ್ಲಿ ಅತಿ ವಿಜೃಂಭಣೆಯಿಂದ ಆಚರಿಸುವ ಬಗ್ಗೆ ಇವತ್ತಿನ ದಿವಸ ಈ ಪ್ರೆಸ್ ಮೀಟನ್ನು ನಾವು ಮಾಡ್ತಾ ಇದ್ದೀವಿ. ದಿನಾಂಕ 10, 11, 12, 13, 14 5 ದಿವಸಗಳ ಕಾಲ ಜಗತ್ವೃತ್ತದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದ ಪಠ್ಯನು ಇವತ್ತಿನ ದಿವಸ ನಾವು ಇಲ್ಲಿ ಮಾಧ್ಯಮ ಮೂಲಕ ಪ್ರಚಾರ ಮಾಡೋಕ್ಕೆ ಹೇಳೋಕ್ಕೆ ನಾವು ಇಚ್ಛಪಡ್ತಾ ಇದ್ದೀವಿ. ಅದೇ ರೀತಿ ದಿನಾಂಕ 10/4/2024ರಂದು ಕಲಬುರಗಿಯ ನಿಂಬೂನಿವನ ಏನು ಗಾರ್ಡನ್ ಇದೆ ಕೆಳಗಡೆ, DC ಆಫೀಸ್ ಕೆಳಗಡೆ, ಅಲ್ಲಿ ಇವತ್ತಿನ ದಿವಸ ಮಹಿಳೆಯರಿಗೂ ಮತ್ತು ಮಹಿಳೆಯರ ಮತ್ತು ಪುರುಷರ ವಾಲಿಬಾಲ್ ಪಂದ್ಯಾವಳಿಗಳನ್ನು ಹುಬ್ಬಳ್ಳಿ, ಧಾರವಾಡ, ಗದಗ್ ವಿವಿಧ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ 11/4/2024ರಂದು ಪುರುಷರ ಕಬಡ್ಡಿ ಪಂದ್ಯಾವಳಿ ಮಹಾರಾಷ್ಟ್ರದಿಂದ ಮತ್ತು ಎಲ್ಲ ವಿವಿಧ ಜಿಲ್ಲೆಗಳಿಂದ ಕಲಬುರಗಿ ನಗರದಲ್ಲಿ ಜಯಂತಿಯ ಉತ್ಸವದ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. 12/4/2024ರಂದು ಮಹಾರಾಷ್ಟ್ರ, ಕರ್ನಾಟಕ ಮಹಿಳೆಯರ ಹಾಗೂ ಮತ್ತು ಪುರುಷರ ಕುಸ್ತಿ ಪಂದ್ಯಾವಳಿಗಳನ್ನು ನಡೆಯಲಿದ್ದಾವೆ. ಮ್ಯಾಟಿನ ಮೇಲೆ ಇಲ್ಲೇ ನಿಂಬುನಿ ವನದಲ್ಲಿ ಈ ಅತಿ ರೋಮಾಂಚಕವಾದಂಥ ಕುಸ್ತಿ ಪಂದ್ಯಾವಳಿ ಕಳೆದ ಬಾರಿ ಕೂಡ ನಾವು ನಡೆಸಿದ್ದೀವಿ. ಈ ಬಾರಿ ಕೂಡ ಅತಿ ಹೆಚ್ಚಿನ ದಾವಣಗೆರೆ, ಮಂಡ್ಯ ಆ ಕಡೆಯಿಂದ ಕುಸ್ತಿಪಟುಗಳು ಕಲಬುರಗಿಗೆ ಆಗಮಿಸ್ತಾ ಇದ್ದಾರೆ. ಹಾಗೆ ಸಾಯಂಕಾಲ 7 ಗಂಟೆಯಿಂದ ಜಗತ್ ವೃತ್ತದಲ್ಲಿ ಏನು ವೇದಿಕೆ ಇರುತ್ತೆ, ಆ ವೇದಿಕೆ ಮೇಲೆ ನೃತ್ಯ ಡ್ಯಾನ್ಸ್ ಕಾಂಪಿಟೇಷನ್ ಕೂಡ ನಡೀತಾ ಇದೆ.
ಅದಕ್ಕೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದಿಂದ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಒಂದು ಗಾಯನ ಮೇಲೆ ಒಳ್ಳೆಯ ರೀತಿಯ ನೃತ್ಯ ಸ್ಪರ್ಧೆಗಳನ್ನು ಕೂಡ ನಡೀತಾ ಇದೆ. ಹಾಗೆ 13ನೇ ತಾರೀಕದಂದು ಆಂಧ್ರ ಮತ್ತು ಕರ್ನಾಟಕದಿಂದ ಕ್ರಾಂತಿಗೀತೆ ಹಾಡ್ತಕ್ಕಂಥ ಕೆಲಸ 13ನೇ ತಾರೀಕದಂದು ವೇದಿಕೆ ಮೇಲೆ ನಡೀತೆ. 14ರಂದು ಅನಿರುದ್ಧ್ ತನ್ನ ಗಾಯಕರು, ಪ್ರಸಿದ್ಧವಾದಂಥ ಗಾಯಕರು ಬಾಂಬೆಯಿಂದ, ನಾಗ್ಪುರದಿಂದ ಇಲ್ಲಿ ಗಾಯನ ಮಾಡೋಕ್ಕೆ 14ನೇ ತಾರೀಕದಂದು ಬರುತ್ತೆ. ಅವತ್ತಿನ ದಿವಸ ಮಧ್ಯಾಹ್ನ 2 ಗಂಟೆಯಿಂದ ನಗರ ಬಸ್ ಸ್ಟ್ಯಾಂಡದಿಂದ ಜಗತ್ ವೃತ್ತದವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಜಿಲ್ಲಾ ಜಯಂತಿಯ ಉತ್ಸವ ಸಮಿತಿಯಿಂದ ಮೆರವಣಿಗೆ ಹಾಗೂ ಬರುವ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಪ್ರಮಾಣ ಹೆಚ್ಚಿಸಲು ಜನರಲ್ಲಿ ಮತದಾನ ಜಾಗೃತಿ ಮೂಡಿಸಲು ಅಧಿಕಾರಿಗಳು ಶ್ರಮಿಸಬೇಕು ಎಂದು ಕಲಬುರಗಿ ವಿಭಾಗೀಯ ಪ್ರಾದೇಶಿಕ ಆಯುಕ್ತ ಕೃಷ್ಣ ಭಾಜಪಾಯಿ ತಿಳಿಸಿದರು. ಸೋಮವಾರ ದಿನದಂದು ಭಾರತ ಚುನಾವಣಾ ಆಯೋಗ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಸ್ವೀಪ್ ಸಮಿತಿ ಕಲಬುರಗಿ 2024ರ ಲೋಕಸಭಾ ಚುನಾವಣೆ ಪ್ರಯುಕ್ತ ಮತದಾನದ ಅರಿವು ಮೂಡಿಸುವ ಚುನಾವಣಾ ಜಾಗೃತಿ ವಾಹನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿ, ಯಾವ ತಾಲೂಕುಗಳಲ್ಲಿ ಮತದಾನ ಪ್ರಮಾಣ ಕಡಿಮೆ ಇದೆ ಅಲ್ಲಿ ಹೆಚ್ಚಿನ ಮತದಾನ ಮಾಡಲು ಅಧಿಕಾರಿಗಳು ಜಾಗೃತಿ ಮೂಡಿಸಬೇಕು ಎಂದರು. ಮೇ 7ರಂದು ನಡೆಯುವ ಚುನಾವಣೆ ಮತದಾನದ ಹಕ್ಕು ಚಲಾಯಿಸಬೇಕೆಂದರು. ಈ ಎಲ್ಲ ಕ್ಷೇತ್ರ ಮತ್ತು ಸಿಬ್ಬಂದಿಯವರು, ನಮ್ಮ ಮಾಧ್ಯಮ ಮಿತ್ರರು, ಇದು ಸ್ವೀಪ್ ಕ್ಯಾಂಪೇನ್ ಬಹಳ ಇಂಪಾರ್ಟೆಂಟ್ ಆಕ್ಟಿವಿಟಿ ನಮ್ಮ ಜನರಲ್ ಎಲೆಕ್ಷನ್ದಲ್ಲಿ. ಅಂದರೆ ಈ ಸ್ಪೆಷಲ್ ಆಗಿ ವಿಶೇಷವಾಗಿ ಈ ಥರ ಸ್ವೀಪ್ ಕ್ಯಾಂಪೇನಲ್ಲಿ ಇದು ವಾಹನ ಅರೇಂಜ್ ಮಾಡಿದ್ದಾರೆ. ಇದು ಒಂದು ಹೊಸ ಐಡಿಯಾ ಇದ್ದಾರೆ. ನಮ್ಮದು ಈ ಟಾರ್ಗೆಟ್ ಏನಿದೆ, ಎಸ್ಪೆಷಲಿ ಕಲಬುರ್ಗಿದಲ್ಲಿ ಒಂದು ಇದು ಗುರುತಿಸಿದ್ದಾರೆ. ಈಗ ಯಾವ ಪೋಲಿಂಗ್ ಬೂತ್ದಲ್ಲಿ ಲಾಸ್ಟ್ ಇಯರ್ ಮತದಾನ ಇದು ಪ್ರತಿಶತ ಕಡಿಮೆ ಇತ್ತು, ಅದು ಎಲ್ಲ ವಿಶೇಷವಾಗಿ ಟಾರ್ಗೆಟ್ ಮಾಡಿದ್ದಾರೆ. ಇದು CO ಅವರಿಗೆ, ಟೀಮ್ಗೆ ನಾನು ಸ್ಪೆಷಲ್ ಅವರಿಗೆ ಇದು ಧನ್ಯವಾದ ಹೇಳ್ತೀನಿ. ಆ್ಯಂಡ್ ನಮ್ಮೆಲ್ಲರಿಗೆ ಯಾರ್ಯಾರು ಇಲ್ಲಿ ಬಂದಿದ್ದಾರೆ, ಇಲ್ಲಿ ಸ್ವೀಪ್ ಕ್ಯಾಂಪೇನ್ ಇಂದ ಇದು ಸಕ್ಸಸ್ ಮಾಡೋಕ್ಕೆ ಪ್ಲಸ್ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಮತದಾನ, ನಿಮ್ಮದು ಹಕ್ಕು, ನಿಮ್ಮ ಮತ ಚಲಾಯಿಸಿ ಇದು ಸಫಲ ಮಾಡಬೇಕು. ಇದೇ ನಮ್ಮದು ರಿಕ್ವೆಸ್ಟ್ ತಮ್ಮೆಲ್ಲರಂದು. ದಯವಿಟ್ಟು ಮೇ 7 ಜಾಸ್ತಿ ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡಿ. ಇನ್ನು ಇದೇ ವೇಳೆಯಲ್ಲಿ ಜಿಲ್ಲಾಧಿಕಾರಿ ಬಿ ಫೌಜಿಯತನರು ಮಾತನಾಡಿ, ಮತದಾನ ಮಾಡುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದ್ದು ಮತದಾನ ಜಾಗೃತಿ ಮೂಡಿಸುವ ಸಲುವಾಗಿ ಪ್ರತಿಯೊಂದು ತಾಲೂಕುಗಳಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮೇ 7ರಂದು ನಡೆಯುವ ಚುನಾವಣೆಗೆ ಎಲ್ಲರ ಸಹಕಾರ ಅಗತ್ಯ ಎಂದರು. CO ಅವರೇ, ಕಾರ್ಪೊರೇಷನ್ ಕಮಿಷನರ್ ಅವರೇ, DC ಅಡ್ಮಿನ್ ಸಿಟಿ ಕಾರ್ಪೊರೇಷನ್ ಅವರೇ ಮತ್ತು ಇನ್ನಿತರೆ ಎಲ್ಲ ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ ಅಧಿಕಾರಿ, ಪೊಲೀಸ್ ವರ್ಗ ಅವರೇ, ಮಾಧ್ಯಮ ಮಿತ್ರ ಅವರೇ ಮತ್ತು ಎಸ್ಪೆಷಲಿ ಎಲ್ಲ ಸ್ಟೂಡೆಂಟ್ಸ್ ಮತ್ತು ಹಾಸ್ಟೆಲ್ ಮಕ್ಕಳು ಬಂದಿರೋರು ಎಲ್ಲರಿಗೆ ನಮ್ಮ ಕಡೆಯಿಂದ ವಿಶೇಷವಾಗಿ ನಮಸ್ಕಾರಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ CO ZP ಮತ್ತು DS ZPಗೆ ನಮ್ಮ ಕಡೆಯಿಂದ ವೈಯಕ್ತಿಕವಾಗಿ ಅವ್ರಿಗೆ ಅಭಿನಂದನೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ರೀತಿ ಕಾರ್ಯಕ್ರಮ ಆಯೋಜನೆ ಮಾಡೋದು ಸುಲಭ ಇಲ್ಲ. 8 ವೆಹಿಕಲ್ಸ್ ಅವರು ಈಗಾಗಲೇ ಸಂಪೂರ್ಣವಾಗಿ ರಿಯಲೈನ್ ಮಾಡಿಸಿ ಸ್ವೀಪ್ಗೋಸ್ಕರನೇ ಎಲ್ಲ ಕಡೆ ಹೋಗಿ ಬಿಡುಗಡೆ ಮಾಡಿಸೋ ರೀತಿ ಪ್ರತಿ ತಾಲೂಕಿಗೆ ಹೋಗಿ ಮತ ಚಲಾಯಿಸೋದ್ರ ಬಗ್ಗೆ ಅರಿವು ಮೂಡಿಸೋದು ಒಂದು ಕಾರ್ಯ ಮಾಡ್ತಾ ಇದ್ದಾರೆ. ಅದಲ್ಲದೆ ಕಾರ್ಪೊರೇಷನಲ್ಲಿ ಮತ್ತು ಗ್ರಾಮ ಪಂಚಾಯತ್ಗಳಲ್ಲಿ ಇರೋದು ಎಲ್ಲ ಸ್ವಚ್ಛ ವಾಹಿನಿಗಳಲ್ಲಿ ಸ್ವೀಪ್ದು ಒಂದು ಸಂದೇಶ ಆಡಿಯೋ ಮೂಲಕ ಮತ್ತು ಪೋಸ್ಟರ್ ಮೂಲಕ ಅಂಟಿಸಿ 200ಕ್ಕಿಂತ ಹೆಚ್ಚು ವೆಹಿಕಲ್ಸ್ ಸಿಟಿ ಕಾರ್ಪೊರೇಷನಲ್ಲಿ ಮತ್ತು 200ಕ್ಕಿಂತ ಹೆಚ್ಚು ವೆಹಿಕಲ್ಸ್ ZP ವತಿಯಿಂದ ಪ್ರತಿ ಹಳ್ಳಿಗಳಲ್ಲಿ, ಪ್ರತಿ ಓಣೆಗಳಲ್ಲಿ ಹೋಗಿ ಈ ಒಂದು ವೆಹಿಕಲ್ ಮೂಲಕ ಎಲ್ಲ ಕಡೆ ಅರಿವು ಮೂಡಿಸೋದು ಒಂದು ಕಾರ್ಯ ನಡೀತಾ ಇದೆ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಗುಲ್ಬರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಮೇ 7 ಮತದಾನ ಚಲಾಯಿಸೋದು ಒಂದು ಒಳ್ಳೆಯ ಒಂದು ಹಬ್ಬ ಆಚರಣೆ ಆಗ್ತಾ ಇರುತ್ತೆ. ಅದರಲ್ಲಿ ತಾವು ಎಲ್ಲರೂ ಯಾರ್ಯಾರು 18 ವರ್ಷ ತುಂಬಿರೋರು, ಯಾರ್ಯಾರ್ದು ಹೆಸರು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಆಗಿದೆ, ಪ್ರತಿಯೊಬ್ಬರು ಹೆಮ್ಮೆಯಿಂದ ಯೂತ್ ಇರಬಹುದು, ಮಹಿಳೆಯರು ಇರಬಹುದು, ಗಂಡಸರು ಇರಬಹುದು, ವಯಸ್ಸಾಗಿರೋರು ಇರಬಹುದು, ಅಂಗವಿಕಲರು ಇರಬಹುದು, ಪ್ರತಿಯೊಬ್ಬರು ಬಂದು ಈ ಒಂದು ಮತ ತಮ್ಮ ಹಕ್ಕಿಂದು ಮಾತಿದೆ, ನೀವೆಲ್ಲ ಚಲಾಯಿಸಬೇಕು ಅಂತ ನಮ್ಮ ಜಿಲ್ಲಾ ಆಡಳಿತ ವತಿಯಿಂದ ಮತ್ತು ಕಲಬುರಗಿಯಲ್ಲಿ ಇರೋದು ಎಲ್ಲ ಅಧಿಕಾರಿ ವರ್ಗ ವತಿಯಿಂದ ನಾನು ಎಲ್ಲರಿಗೆ ಅಪೀಲ್ ಮಾಡೋಕ್ಕೆ ಇಷ್ಟಪಡ್ತೀನಿ. ತಾವು ದಯವಿಟ್ಟು ಬನ್ನಿ. ಈ ವರ್ಷ ನಮ್ಮದು ವೋಟಿಂಗ್ ಪರ್ಸೆಂಟೇಜ್ ಮಾತ್ರ ಅಲ್ಲ, ನಿಜವಾಗ್ಲೂ ಒಂದು ಒಳ್ಳೆ ಕ್ಯಾಂಡಿಡೇಟ್ ನಾವು
ನಾವು ಸಿಲೆಕ್ಷನ್ ಮಾಡೋದರಲ್ಲಿ ನಾವೆಲ್ಲ ಕೈ ಜೋಡಿಸಿ ಯಾವುದು ಪ್ರೇರೇಪಣೆಗಳು ಯಾವುದು ಆಮಿಷಗಳು ಒಳಪಡಬಾರ್ದು ರೀತಿ ಒಂದು ಇಲೆಕ್ಷನ್ ಪ್ರಕ್ರಿಯೆ ಮಾಡಿಸಿ ಗುಲ್ಬರ್ಗ ಜಿಲ್ಲೆ ಮುಂದೆ ಹೋಗ್ತಾ ಯಾವಾಗಲೂ ಅಭಿವೃದ್ಧಿ ಅಲ್ಲಿನೇ ಹೆಜ್ಜೆ ಇಡ್ತಾ ಹೋಗಲಿ ಅಂತ ಆಶಿಸುತ್ತಾ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಚಿಂಚೋಳಿ ತಹಸೀಲ್ ಕಾರ್ಯಾಲಯದಲ್ಲಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ವತಿಯಿಂದ ಕುಡಿಯುವ ನೀರಿಗಾಗಿ ಮತ್ತು ಅಕ್ರಮ ಕೆಂಪು ಮಣ್ಣು ಸಾಗಾಣಿಕೆ ಮಾಡುತ್ತಿರುವವರ ವಿರುದ್ಧ ಕಾನೂನು ಕ್ರಮ ಜಾರಿಗಾಗಿ ಒತ್ತಾಯಿಸಿ ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಶರಣಬಸಪ್ಪ ಮೊಮ್ಶೆಟ್ಟಿ ಮಾತನಾಡಿ, ಚಿಂಚೋಳಿ ತಾಲೂಕಿನಲ್ಲಿ ಅನೇಕ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಇದ್ದು ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದನೆ ಮಾಡುತ್ತಿಲ್ಲ ಮತ್ತು ತಾಲೂಕಿನಲ್ಲಿ ಅಕ್ರಮವಾಗಿ ಕೆಂಪು ಮಣ್ಣು ಸಾಗಾಣಿಕೆ ಮಾಡುತ್ತಿದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದಾರೆ. ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಚಿಂಚೋಳಿ ತಾಲೂಕಿನಲ್ಲಿ ಲೀಸ್ ಮತ್ತು ರಾಯಲ್ಟಿ ಇಲ್ಲದಿದ್ರೂ ಕೂಡ ಅಕ್ರಮವಾಗಿ ರಾಜಾರೋಷವಾಗಿ ಕೆಂಪು ಮಣ್ಣು ಸಾಗಾಣಿಕೆ ಮಾಡುತ್ತಿದ್ದಾರೆ. ಕೂಡಲೇ ಅಧಿಕಾರಿಗಳು ಸ್ಥಗಿತಗೊಳಿಸಬೇಕು ಎಂದು ಮೊಮ್ಶೆಟ್ಟಿ ಒತ್ತಾಯಿಸಿದರು. ಸರ್ಕಾರಿ ಭೂಮಿ ಬಡವರಿಗೆ ಗ್ರಾಂಟ್ ಮಾಡಿದವರು ಆ ಪಟ್ಟ ಭೂಮಿಯಲ್ಲಿ ಮತ್ತು ಸರ್ಕಾರಿ ಭೂಮಿಯಲ್ಲಿ ಸಹ ಲೀಸ್ ಪಡೆಯಲಾರದೆ ಶಾದಿಪುರ ಗ್ರಾಮದ ಹತ್ತಿರ ಚಂಪಲಾ ನಾಯ್ಕ ತಾಂಡದ ಹತ್ತಿರ ಇರುವ ಸರ್ಕಾರಿ ಜಮೀನು ಮತ್ತು ಪಟ್ಟ ಭೂಮಿಯಲ್ಲಿ ಸಿಕ್ಕಾಪಟ್ಟಿ ತೆಗ್ಗು ತೋಡಿ ರಾಜಾರೋಷವಾಗಿ ಕಪ್ಪು ಮಣ್ಣು ಹೊಡೆಯುತ್ತಿರುವ 108/14 ಸರ್ವೆ ನಂಬರ್ 30 ಎಕರೆ ಮತ್ತು ಸರ್ವೆ ನಂಬರ್ 78/2 ಮತ್ತು ಇತರೆ ಜಮೀನು ಸರ್ವೆ ನಂಬರ್ಗಳಲ್ಲಿ ಸಹ ಕೆಂಪು ಮಣ್ಣು ಹೊಡೆಯುತ್ತಿದ್ದಾರೆ. ಅಂದಾಜು ಜಮೀನು ಇದ್ದು ಲೀಸ್ ಪಡೆಯದೆ ಸರಿ ಸುಮಾರು 2 ಹಿಟಾಚಿ ಮತ್ತು ಲಾರಿಗಳು ಹಾಗೂ ಟಿಪ್ಪರ್ಗಳು ರಾಜಾರೋಷವಾಗಿ ಗಣಿ ಮತ್ತು ಭೂ ವಿಜ್ಞಾನ ನಿಯಮಗಳನ್ನು ಗಾಳಿಗೆ ತೂರಿ ತಮ್ಮ ಮನಸ್ಸೋ ಇಚ್ಛೆಯಂತೆ ಮನಬಂದಂತೆ ಕೆಲವರು ತಮ್ಮ ಸರ್ವಾಧಿಕಾರಿಗಳ ಧೋರಣೆಯಿಂದ ಮುಂದುವರೆದಿದೆ ಮತ್ತು ಆ ಭಾಗದ ಇಡೀ ಗಿಡ ಮರಗಳು ಅರಣ್ಯ ಹಾಗೂ ಪರಿಸರ ಮಾಲಿನ್ಯದಿಂದ ಎಲ್ಲವನ್ನು ಹಾನಿ ಉಂಟು ಮಾಡಿದ ವ್ಯಕ್ತಿಗಳ ಮೇಲೆ ಕ್ರಿಮಿನಲ್ ಪೊಲೀಸ್ ಕೇಸ್ ಹಾಕಿ ಹಿಟಾಚಿ ಟಿಪ್ಪರ್ ಲಾರಿಗಳು ಜಪ್ತಿ ಮಾಡಬೇಕು ಮತ್ತು ಇದಕ್ಕೆ ಸಂಬಂಧಿಸಿದ ಬೇಜವಾಬ್ದಾರಿ ತೋರಿದ ಗಣಿಗ ಅಧಿಕಾರಿಗಳಿಗೆ ಸೇವೆಯಿಂದ ವಜಾ ಮಾಡಬೇಕು ಎಂದು ರೈತರ ಒತ್ತಾಯ ಮತ್ತು ಇದರ ವಿಡಿಯೋ ಫೋಟೋ ಛಾಯಾಚಿತ್ರಗಳು ಸಹ ತಮಗೆ ತಲುಪಿಸುತ್ತೇವೆ. ಹಲವಾರು ಬಾರಿ ಮೈನ್ಸ್ ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಆದರೂ ಸಹ ಸೂಕ್ತ ಕ್ರಮ ಕೈಗೊಳ್ಳದೆ ಇರೋದು ಮೈನ್ಸ್ ಅಧಿಕಾರಿಗಳು ಸಹ ಶಾಮೀಲಾಗಿದ್ದಾರೆ. ಹೀಗಾಗಿ ಚಿಂಚೋಳಿ ತಾಲೂಕಿರುವ ಮೈನ್ಸ್ ಅಧಿಕಾರಿಗಳಿಗೆ ಸೇವೆಯನ್ನು ಅಮಾನತುಗೊಳಿಸಬೇಕೆಂದು ಮೈನ್ಸ್ ಸಹಾಯಕ ನಿರ್ದೇಶಕರು ಯಾವುದೇ ಕೆಂಪು ಮಣ್ಣು ಹೊಡೆಯಲಿಕ್ಕೆ ಮೈನ್ಸ್ ಕಚೇರಿಯಿಂದ ಲೀಸ್ ಕೊಟ್ಟಿಲ್ಲ ಎಂದು ಹೇಳಿದ್ದಾರೆ. ಆದರೂ ಇಂಥ ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಚಿಂಚೋಳಿಯಲ್ಲಿ ರಾಜಾರೋಷವಾಗಿ ಕೆಂಪು ಮಣ್ಣು ಸರಿಸುಮಾರು ಅಂದಾಜು 20 ಎಕರೆಗೂ ಅಧಿಕ ಭೂಮಿ ಕೆದರಿ ಗಣಿ ಮತ್ತು ಖನಿಜ ಸಂಪತ್ತು ಅಭಿವೃದ್ಧಿ ಸಂಪೂರ್ಣ ಸರ್ವನಾಶ ಮಾಡುತ್ತಿದ್ದಾರೆ. ಸಂಪೂರ್ಣ ಪರಿಸರ ಹಾಳು ಮಾಡಿದರೂ ಯಾರು ಹೇಳೋರಿಲ್ಲದಂತಾಗಿದೆ. ರಾಯಲ್ಟಿ ಅಂತೂ ಇಲ್ಲವೇ ಇಲ್ಲ. ಡೂಪ್ಲಿಕೇಟ್ ರಾಯಲ್ಟಿ ರಸೀದಿ ಸೃಷ್ಟಿ ಮಾಡಿ ನಡೆಸುತ್ತಿದ್ದ ಕೆಲವರು ಡೂಪ್ಲಿಕೇಟ್ ರಸೀದಿ ಸೃಷ್ಟಿ ಮಾಡುವವರಿಗೆ ಕ್ರಿಮಿನಲ್ ಕೇಸ್ ಹಾಕಿ ಜೈಲಿಗೆ ಹಾಕಿ ತಕ್ಷಣವೇ ಪರಿಹರಿಸಬೇಕೆಂದು ಈ ಒಂದು ಕಚೇರಿ ಮುಂದುಗಡೆ ಪ್ರತಿಭಟನೆ ನಡೆಸಿಕೊಡುತ್ತಿರುವ ಮನವಿ ಮಂಡಳಿಗೆ ಬಯಸಿದೆ. ಎಲ್ಲ ಹಿಡ್ಕೊಂಡು ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ತಾಲೂಕಾ ಅಧ್ಯಕ್ಷ ಜಾಫರ್ ಖಾನ್, ಮುಖಂಡರಾದ ಹನುಮಂತ ಪೂಜಾರಿ ಸೇರಿದಂತೆ ಅನೇಕ ರೈತ ಸಂಘದ ಮುಖಂಡರು ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಕಾಂಗ್ರೆಸ್ನವರು ಪ್ರತಿ ಚುನಾವಣೆ ಸಂದರ್ಭದಲ್ಲಿ ಸುಳ್ಳು ಭರವಸೆ ನೀಡಿ ಕುರುಬ ಸಮುದಾಯಕ್ಕೆ ನಂಬಿಸಿ ಓಟು ಪಡೆಯುತ್ತಲೇ ಬಂದಿದ್ದಾರೆ. ಕುರುಬ ಸಮುದಾಯದ ಜನರು ಈಗ ಜಾಗೃತರಾಗಿದ್ದಾರೆ ಎಂದು ಬಿಜೆಪಿ ಹಿಂದುಳಿದ ವರ್ಗಗಳ ಲೋಕಸಭಾ ಜಿಲ್ಲಾ ಪ್ರಭಾರಿ ಬಸವರಾಜ ಮದ್ರಕೆ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ನಗರದ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಕುರುಬ ಸಮುದಾಯದ ಕಾರ್ಯಕರ್ತರ ಸಭೆ ನಡೆಸಿ ಕುರುಬ ಸಮಾಜಕ್ಕೆ ಸುಳ್ಳು ಭರವಸೆಯನ್ನು ಕೊಟ್ಟಿದ್ದಾರೆ. ಇದು ಹಾಸ್ಯಾಸ್ಪದವಾಗಿದೆ. ಈಗ ಕುರುಬರು ರಾಜಕೀಯವಾಗಿ ಜಾಗೃತರಾಗಿದ್ದಾರೆ. ನಿಮ್ಮ ಸುಳ್ಳು ಪೊಳ್ಳು ಭರವಸೆಗಳಿಗೆ ಮರಳಾಗುವುದಿಲ್ಲ ಎಂದರು. ಉಮೇಶ್ ಜಾಧವ್ ಅವರು ಸಂಸದರಾಗಿ ಕುರುಬಗೊಂಡ ಎಸ್ಟಿ ಬಗ್ಗೆ 2 ಬಾರಿ ರಾಷ್ಟ್ರ ನಾಯಕರ ಗಮನಕ್ಕೆ ಸೆಳೆದರು. ತಾಂತ್ರಿಕ ಕಾರಣದಿಂದಾಗಿ ಎಸ್ಟಿ ನೆನೆಗುದಿಗೆ ಬಿದ್ದಿದೆ. ಕಾಂಗ್ರೆಸ್ನವರು ಪ್ರತಿ ಚುನಾವಣೆ ಸಂದರ್ಭದಲ್ಲಿ ಸುಳ್ಳು ಭರವಸೆ ನೀಡಿ ಕುರುಬ ಸಮುದಾಯಕ್ಕೆ ನಂಬಿಸಿ ಓಟ ಪಡೆಯುತ್ತಲೇ ಬಂದಿದ್ದಾರೆ. ಕುರುಬ ಸಮುದಾಯದ ಜನರು ಈಗ ಜಾಗೃತರಾಗಿದ್ದಾರೆ ಎಂದರು. ಇತ್ತೀಚೆಗೆ ಕಲಬುರಗಿ ನಗರದ ಒಂದು ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ಪ್ರಾಯೋಜಿತ ಕೆಲವು ನಮ್ಮ ಸಮಾಜದ ಕುರುಬ ಸಮಾಜದ ಶಕ್ತಿ ಇಲ್ಲದ ಹಳ್ಳಿಗಳಲ್ಲಿ ಕೂಡ ಪರಿಚಯ ಇಲ್ಲದಂಥ ಮುಖ ಪರಿಚಯ ಇಲ್ಲದಂಥ ಯಾವಾಗಲೂ ಕಾಂಗ್ರೆಸ್ ನಾಯಕರ ಬಾಗಿಲು ಕಾಯುವ
ಮುಖಂಡರು, ಕೆಲವು ಕುರುಬ ಸಮಾಜದ ಮುಖಂಡರು ಕಾಂಗ್ರೆಸ್ ಪಕ್ಷದ ಜೀತದೊಳಗಳಾಗಿ ಇವತ್ತು ಅವರು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಕುರುಬ ಸಮಾಜ ಬೆಂಬಲಿಸುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅವರಿಗೆ ಅಧಿಕಾರ ಕೊಟ್ಟವರು ಯಾರು? ಕುರುಬರೇನು ಕಾಂಗ್ರೆಸ್ನ ಜೀತದಾಳುಗಳ? ಪ್ರೆಸ್ ಮೀಟ್ನಲ್ಲಿ ಕುರಿ ಮತ್ತು ಉಣ್ಣೆ ನಿಗಮದ ಅಧ್ಯಕ್ಷರು ದೇವೇಂದ್ರಪ್ಪ ಪೂಜಾರಿ ಮರ್ತೂರವ್ರು ಮಾತಾಡ್ತಾರ? ನಿಮ್ಮ ಮಾಧ್ಯಮದವ್ರು ಪ್ರಶ್ನೆ ಮಾಡ್ತಾರ? ಇಲ್ಲ ಎಲ್ಲ ಕುರುಬರೇನು ನೀವೆಲ್ಲ ಒಂದು ಸೈಡ್ ಹೇಳ್ತಾ ಇದ್ದೀರಲ್ಲ, ಕುರುಬ ಸಮಾಜದ ಮುಖಂಡರು ಬಿ ಜೆ ಪಿಲಿ ಇಲ್ವಾ ಅಂತ ಕೇಳಿದಾಗ ಧರ್ಮಣ್ಣ ದೊಡ್ಡಮನಿಯವ್ರು ಬಿಟ್ಟು ಬೇರೆ ಯಾರಿದ್ದಾರೆ ಅಂತಂತ ಪ್ರಶ್ನೆ ಮಾಡ್ತಾರೆ. ಸಾವಿರಾರು ಕಾರ್ಯಕರ್ತರು ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ನಾವಿದ್ದೀವಿ. ನಾವು ಕೂಡ RSSನಲ್ಲಿ ಬ್ಯಾಕ್ಗ್ರೌಂಡಿಂದ ಬಂದಂಥವ್ರು, ITC OTC ಮುಗಿಸ್ಕೊಂಡು ಯುವ ಮೋರ್ಚಾದ ಕೆಲಸ ಮಾಡಿ, ಹಿಂದುಳಿದರ ಮೋರ್ಚಾ ಮಾಡಿ, ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸಿ ಬಂದಂಥ ಭಾಳಷ್ಟು ಕುರುಬ ಸಮುದಾಯದ ನಾಯಕರು ಈ ಪಕ್ಷದಲ್ಲಿ ನಾವಿದ್ದೀವಿ ಸ್ವಾಮಿ. ಹೀಗಾಗಿ ಆ ಸಭೆಯಲ್ಲಿ ಈ ಭಾಗದ ಪ್ರಭಾವಿ ಸಚಿವರು ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆಜಿಯವರು, ಇನ್ನೂರ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ಜಿಯವರು ಭಾಗಿಯಾಗಿದ್ದರು. ಅವರು ಮಾತಾಡ್ತಾ ಹೇಳ್ತಾರೆ, ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ಕುರುಬರಿಗೆ ಯಾಮರಿಸಿ ಸಿದ್ದರಾಮಯ್ಯ, ಸನ್ಮಾನ್ಯ ಈ ನಾಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರ ಮುಖ ತೋರಿಸಿ ಚುನಾವಣೆ ನಂತರ ಕುರುಬರಿಗೆ ಚೆಂಬು ತೋರಿಸುವಂತಹ ನಾಯಕರು ಕಾಂಗ್ರೆಸ್ ನಾಯಕರಿದ್ದಾರೆ. ಇವತ್ತು ಕುರುಬ ಸಮಾಜ ಜಾಗೃತ ಆಗಿದೆ. ನಿಮ್ಮ ಸುಳ್ಳು ಪಳ್ಳು ಭರವಸೆಗಳಿಗೆ, ನಿಮ್ಮ ಹಣದ ಆಮಿಷಗಳಿಗೆ ಬಗ್ಗೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಕಾಂಗ್ರೆಸ್ ನಾಯಕರು ಹೇಳಕ್ಕೆ ಇಷ್ಟಪಡ್ತೇನೆ. ಈ ಇಬ್ಬರು ನಾಯಕರು ಕೂಡ ಆ ಕಾಂಗ್ರೆಸ್ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಕುರುಬ ಕಾರ್ಯಕರ್ತರ ಸಭೆಯಲ್ಲಿ ಕುರುಬರಿಗೆ ಸುಳ್ಳು ಭರವಸೆಗಳನ್ನು ಕೊಟ್ಟಿದ್ದಾರೆ. ಅವರ ಮಾತುಗಳು ಕೇಳಿದರೆ ನಗು ಬರುತ್ತೆ, ಹಾಸ್ಯಾಸ್ಪದವಾಗಿದೆ ಅವರು ಕೊಟ್ಟಂಥ ಹೇಳಿಕೆಗಳು. ಆದರೆ ಇವತ್ತು ಜನರು, ನಮ್ಮ ಕುರುಬ ಸಮುದಾಯ ಏನು ಬಯಸ್ತಾ ಇದೆ ಅಂತಂದರೆ, ಸದಾ ಜನರ ಮಧ್ಯದಲ್ಲಿರ್ತಕ್ಕಂಥ, ಸರಳವಾಗಿ ಜನರಿಗೆ ಸಿಗುವಂಥ ನಾಯಕ ಸನ್ಮಾನ್ಯ ಶ್ರೀ ಉಮೇಶ್ ಜಾಧವ್ರಿಗೆ ಬೆಂಬಲಿಸ್ತೇವೆ ವಿನಃ ಕೇವಲ ಚುನಾವಣೆ ಸಂದರ್ಭದಲ್ಲಿ ಜನರ ಬಳಿ ಬಂದು ಆಮೇಲೆ ಬೆಂಗಳೂರಿನಲ್ಲಿ ಕೂತ್ಕೊಳ್ತಕ್ಕಂಥ ನಾಯಕರಿಗೆ ನಾವು ಓಟ್ ಕೊಡೋದಿಲ್ಲ ಅಂತಕ್ಕಂಥ ತೀರ್ಮಾನವನ್ನು ಕುರುಬ ಸಮುದಾಯ ಕಲಬುರಗಿ ಜಿಲ್ಲೆಯಲ್ಲಿ ಮಾಡಿದೆ. ಧಾರವಾಡದಲ್ಲಿ ದಿಂಗಲೇಶ್ವರ ಶ್ರೀಗಳಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಟಿಕೆಟ್ ನೀಡಿದರೆ ಪಕ್ಷಕ್ಕೆ ಅನುಕೂಲವಾಗಲಿದೆ ಎಂದು ಸಿಎಂ ಸಲಹೆಗಾರ ಹಾಗೂ ಆಳಂದನ ಶಾಸಕ BR ಪಾಟೀಲ್ ತಿಳಿಸಿದರು. ಕಲಬುರಗಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಧಾರವಾಡದಲ್ಲಿ ಅಸೋಟಿ ಅವರಿಗೆ ಟಿಕೆಟ್ ಕೊಡಲಾಗಿದೆ. ಆದರೆ ರಾಜಕೀಯದಲ್ಲಿ ಕೆಲವೊಮ್ಮೆ ಸ್ಟ್ರಾಟಜಿಗಳು ಮಾಡಬೇಕಾಗುತ್ತದೆ. ಅಸೋಟಿ ಅವರಿಗೆ ಅನ್ಯಾಯ ಆಗದಂತೆ ಪರ್ಯಾಯ ವ್ಯವಸ್ಥೆ ಮಾಡಿ ಟಿಕೆಟ್ ಅನ್ನು ದಿಂಗಲೇಶ್ವರ ಶ್ರೀಗಳಿಗೆ ನೀಡಬೇಕು ಎಂದು ಸಿಎಂ ಸಲಹೆಗಾರರು ಹಾಗೂ ಆಳಂದ ಮತಕ್ಷೇತ್ರದ ಕಾಂಗ್ರೆಸ್ನ ಶಾಸಕ BR ಪಾಟೀಲ್ ತಿಳಿಸಿದರು. ನನಗೆ ಸಂಪೂರ್ಣವಾದ ಮಾಹಿತಿ ಇಲ್ಲ. ಮೊನ್ನೆ ನಿರ್ಮಲಾ ಸೀತಾರಾಮನ್ ಅವರು ಬೆಂಗಳೂರಿನಲ್ಲಿ ಒಪ್ಪಿಕೊಂಡಿದ್ದಾರೆ. ಈ ಕೋಡ್ ಆಫ್ ಕಾಂಡಕ್ಟ್ ಬಂದ ಕಾರಣಕ್ಕಾಗಿ ನಾವು ಹಣ ಬಿಡುಗಡೆ ಮಾಡೋಕ್ಕಾಗಿಲ್ಲ ಅಂತೇಳಿ. ಇದು ನೆಪ. ಇದಕ್ಕಿಂತ ಮುಂಚೆ ಕೃಷ್ಣ ಬೈರೇಗೌಡ ಮತ್ತು ಚಲುವರಾಯಸ್ವಾಮಿ ಪ್ರಿಯಾಂಕಾ ಖರ್ಗೆ ಹೋಗಿ ಕೇಂದ್ರಕ್ಕೆ ವಿನಂತಿ ಮಾಡಿಕೊಂಡು ಪರಿಹಾರವನ್ನು ಕೇಳಿ ಮನವಿ ಕೊಟ್ಟು ಬಂದಿದ್ದಾರೆ. ಯಾಕೆ ಯಾವತ್ತು ಇವತ್ತು ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳೋದಕ್ಕೋಸ್ಕರ ಈ ಒಂದು ನೆಪ ಹೇಳಿ ಈ ಚುನಾವಣೆ ನೀತಿ ಸಂಹಿತೆ ಅಡ್ಡ ಬಂದಿದೆ, ಆ ಕಾರಣಕ್ಕಾಗಿ ನಾವು ಬಿಡುಗಡೆ ಮಾಡೋಕ್ಕಾಗಿಲ್ಲ ಅಂತ ಹೇಳಿ ನೆಪ ಹೇಳ್ತಾ ಇದ್ದಾರೆ. ಸಂಪೂರ್ಣ ಸುಳ್ಳು. ಇದು ಸಂಪೂರ್ಣ ಸುಳ್ಳು. ಧಾರವಾಡದಲ್ಲಿ ಲಿಂಗಾಯತ ಕಾಂಗ್ರೆಸ್ ಅವರನ್ನು ಅಪ್ರೋಚ್ ಮಾಡಿ ಮೊಬೈಲ್ ಕಾಂಗ್ರೆಸ್ ಪಕ್ಷದ ವತಿಯಿಂದ ಯಾರು ಅಪ್ರೋಚ್ ಮಾಡಿಲ್ಲ. ಕಾಂಗ್ರೆಸ್ದ ಅನೇಕ ಮುಖಂಡರು ಲಿಂಗಾಲೇಶ್ವರ ಸ್ವಾಮಿಯವರನ್ನು ಒಳಗೆ ತರಬೇಕು ಅನ್ನುವಂಥದ್ದು ಪ್ರಯತ್ನ ಮಾಡ್ತಾ ಇದ್ದಾರೆ. ಲಿಂಗಾಲೇಶ್ವರ ಸ್ವಾಮಿ ಕೂಡ ಟಿಕೆಟ್ ಬರ್ಬೋದು ಅಂತ ಇದೆ. ಇಂಥ ಸಂದರ್ಭ ಕಾರ್ಯಕರ್ತರು ಯಾರಿಗೂ ಟಿಕೆಟ್ ಅನೌನ್ಸ್ ಮಾಡಿರ್ತಾರೆ. ನೋಡಿ, ಚುನಾವಣೆ ತಂತ್ರಗಾರಿಕೆಯಲ್ಲಿ ಯುದ್ಧ ಭೂಮಿಯಲ್ಲಿದ್ದಾಗ ಸ್ಟ್ರಾಟಜಿಗಳನ್ನು ಚೇಂಜ್ ಮಾಡಬೇಕಾಗ್ತದೆ. ಅಲ್ಲಿ ಅಸೂಟಿ ಅಂತ ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತರಿಗೆ ಕೊಟ್ಟಿದ್ದಾರೆ. ಅವರಿಗೆ ಅನ್ಯಾಯ ಮಾಡಬಾರ್ದು. ಅವ್ರಿಗೆ ಬೇರೆ ಸ್ಥಾನಮಾನ ಕೊಟ್ಟು ಲಿಂಗಾಲೇಶ್ವರ ಸ್ವಾಮಿಗಳಿಗೆ ಟಿಕೆಟ್ ಕೊಟ್ಟರೆ ಬರೀ ಧಾರವಾಡ ಕ್ಷೇತ್ರಕ್ಕೆ ಅಷ್ಟೇ ಅನುಕೂಲ ಆಗೋದಿಲ್ಲ, ಇಡೀ ನಮ್ಮ ರಾಜ್ಯದಲ್ಲಿ ಬಹುತೇಕ ಉತ್ತರ ಕರ್ನಾಟಕದಲ್ಲಿ ನಮಗೆ ದೊಡ್ಡ ಅನುಕೂಲ ಆಗ್ತದೆ.
ಅಲ್ಲ ಅವ್ರು ನೇರವಾಗಿ ದೇಶವ್ರ ಮೇಲೆ ಆರೋಪ ಮಾಡ್ತಾರೆ. ಕಲಬುರಗಿ ನಗರದಲ್ಲಿನ ಪೂರ್ಣಿಮಾ ಬಿರಾದಾರ್ ಡಯಾಲಿಸಿಸ್ ಸೆಂಟರ್ಗೆ ಇಂದು ಜೈನ ಸಮಾಜದ ಸ್ವಾಮಿಗಳಾದ ರಾಷ್ಟ್ರೀಯ ಸಂತ ಆಚಾರ್ಯ ಮಹೇಂದ್ರ ಸಾಗರ್ ಸುರೇಶ್ ಅವರು ಇಂದು ಭೇಟಿ ನೀಡಿ ಶರಣುಪಪ್ಪ ಅವರ ತಂಡದ ಕಾರ್ಯ ಶ್ಲಾಘಿಸಿದರು. ಕಲಬುರಗಿ ನಗರದ ಏಷ್ಯನ್ ಬಿಸಿನೆಸ್ ಸೆಂಟರ್ನಲ್ಲಿರುವ ಪೂರ್ಣಿಮಾ ಬಿರಾದಾರ್ ಡಯಾಲಿಸಿಸ್ ಸೆಂಟರ್ಗೆ ಜೈನ ಸಮಾಜದ ಸ್ವಾಮಿಗಳಾದ ರಾಷ್ಟ್ರೀಯ ಸಂತ ಆಚಾರ್ಯ ಮಹೇಂದ್ರ ಸಾಗರ್ ಸುರೇಶ್ವರಜಿ ಅವರು ಭೇಟಿ ನೀಡಿ ಬಡ ಜನರಿಗೆ ಉಚಿತವಾಗಿ ಡಯಾಲಿಸಿಸ್ ಮಾಡುತ್ತಿರುವ ಶರಣುಪಪ್ಪ ಅವರ ತಂಡದ ಕಾರ್ಯ ಶ್ಲಾಘಿಸಿದರು. इस डायलिसिस सेंटर में आने से कुछ अलग प्रभावना, कुछ अलग उद्देश्य लोगों को यहाँ पर फ्री कॉस्ट के अंदर ही, जिस जगह पे आज पैसों के बिना कुछ काम नहीं चलता, लेकिन इस जगह पे जहाँ पर डायलिसिस सेंटर डेली करने की जैसा योग्य ये है, ये बहुत ही सुंदर और सलोना चल रहा है. फ्री ऑफ कॉस्ट में पेशेंट को यहाँ लाना और यहाँ पे डायलिसिस करवाना, जो सालाना खर्चा कितना आता है, हम आज एक पेशेंट के पास से जब पेमेंट के बिना नहीं हो तो कैसा लगता है, लेकिन यहाँ पर आने का एक ऐसा लगता है कि घर जैसा, और सभी को यहाँ पे फ्री ऑफ कॉस्ट में सब कुछ देना करना. आज के ज़माने के हिसाब से देखने जाए तो जो जहाँ पर जिनका बर्थडे कहीं किसी का कुछ भी रहे, तो इस डायलिसिस सेंटर्स के अंदर आप अपना योगदान दीजिए, और योगदान देके आपका ही कर्तव्य और आपका ही भावना यहाँ पर बढ़े, ऐसी भावना पाता हूँ. एक जैन साधु होके यहाँ पर आना और यहाँ पर आशीर्वाद देना, एक सांत्वना पेशेंट को देना, लेकिन आज यहाँ पर आने के बाद ऐसा लग रहा है कि कुछ अलग ही अनुभव, कुछ अलग जगह. जब हम लोग यहाँ पर जब हॉस्पिटल में एडमिट होते तो लगता है कि कब घर जाए कब घर जाए, लेकिन यहाँ पर आने के बाद ऐसा लगता है कि अब घर जाने की जगह नहीं है, कि यहाँ पे रहने की जगह हो गई. बहुत ही अच्छा. और हमारे जो स्वरूप अप्पा जी और हमारे जैन समाज के सब जो आए हुए हैं, सभी को खूब आशीर्वाद है. और जितने भी पेशेंट यहाँ पर, जितने भी जो चाहे जो कोई भी समाज के हो, मैं कहना चाहूँगा उनको कि आप यहाँ पर योगदान दीजिए. इस डायलिसिस सेंटर के अंदर आपकी जितनी मदद हो, सरकार से मिले न मिले, लेकिन आपका जहाँ पर कभी कुछ भी योगदान बने, तो इस बर्थडे या जन्मदिन हो, आपका बर्थडे हो या आपका कोई तिथि हो, कुछ भी रहे, तो यहाँ पर योगदान दे के आपका कर्तव्य बजाइए. और आपका ही ये घर है, आप कोई भी पेशेंट को भेज सकते हैं, लेकिन ये फ्री ऑफ कॉस्ट में जो चलता हुआ डायलिसिस है, बहुत ही अद्भुत, जो नई टेक्नोलॉजी के हिसाब से चलता हुआ, तो सब यहाँ पर भेजिए आपके पेशेंट को. और आपका योगदान बहुत ज़रूरी है, तभी ये चलेगा, ऐसे नहीं चलेगा. तो सबको खूब खूब धन्यवाद. ಈ ಸಂದರ್ಭದಲ್ಲಿ ಶರಣುಪಪ್ಪ ಅವರು ಮಾತನಾಡಿದರು. ಇವತ್ತಿನ ದಿವಸ ಜೈನ್ ಶ್ವೇತಾಂಬರ ಸಮಾಜದ ಶ್ರೀ ಮಹೇಂದ್ರ ಸಾಗರ್ ಸಿರುಜಿ ಗುಲ್ಬರ್ಗಕ್ಕೆ ಭಾರತ್ ಪ್ರೈಡ್ನಲ್ಲಿ ಏನು ಜೈನ್ ಸಮಾಜದ ಒಂದು ಪ್ರಾಣ ಪ್ರತಿಷ್ಠಾನ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಗುಲ್ಬರ್ಗದ ಕೆಲವು ಕಡೆಗೆ ಅವರ ಪ್ರವಚನ ಕೀರ್ತನೆಗಳು, ಮೊನ್ನೆ ತಾನೇ ಕೈದಿಗಳಿಗಾಗಿ ಬಂದಿಖಾನೆಯಲ್ಲಿ ಒಂದು ಒಳ್ಳೆಯ ಒಂದು ಪರಿವರ್ತನಾ ಒಂದು ಕೀರ್ತನೆ ಇಟ್ಕೊಂಡಿದ್ದರು. ಅಲ್ಲಿಂದ ಭಾಳಷ್ಟು ಕೈದಿಗಳು ಈ ಒಂದು ಪ್ರವಚನವನ್ನು ಆಲಿಸಿದರು, ಮತ್ತು ಭಾಳಷ್ಟು ಒಂದು ಪರಿವರ್ತನೆ ಆಗುವಂಥ ಒಂದು ಮಾತನ್ನು ಕೂಡ ಹೇಳಿದರು ಭಾಳಷ್ಟು ಕೈದಿಗಳು. ಅಲ್ಲಿ ಗುರುಜಿಯವರು ಭಾಳ ಒಳ್ಳೆಯ ರೀತಿಯಿಂದ ಅವರಿಗೆ ಮಾತಾಡಿದರು. ನೀವು ಯಾವ ದಾರಿಲಿಂದ ಇಲ್ಲಿ ಬಂದಿದ್ದೀರಿ ಈ ಜೈಲಿನಲ್ಲಿ, ಆ ದಾರಿಲಿಂದ ನೀವು ಹೊರಗಡೆ ಬರಬೇಡಿ, ಆ ಒಂದು ಕೆಟ್ಟ ಕೆಲಸಗಳು ಬಿಟ್ಟು ನೀವು ಒಳ್ಳೆಯ ದಾರಿಲಿಂದ ಹೊರಗಡೆ ಬಂದು ಒಳ್ಳೆಯ ಒಂದು ವ್ಯಕ್ತಿ ಆಗಬೇಕಂತ ಪರಿವರ್ತನೆ ಮಾತಾಡಿದರು. ಅದೇ ರೀತಿ ಇವತ್ತು ಕೂಡ ನಮ್ಮ ಒಂದು ಪರಿವರ್ತನೆ ಇವತ್ತಿನ ದಿವಸ ನಮ್ಮ ಪೂರ್ಣಿಮಾ PM ಚಾರಿಟೇಬಲ್ ಡಯಾಲಿಸಿಸ್ ಸೆಂಟರ್ಗೆ ಅವರು ಭೇಟಿ ನೀಡಿ ಇಲ್ಲಿದ್ದಂಥ ಎಲ್ಲ ನಮ್ಮ ಈ ಡಯಾಲಿಸಿಸ್ ರೋಗದಿಂದ ಬಳಲುತ್ತಿರುವ ಎಲ್ಲ ನಮ್ಮ ಪೇಷಂಟ್ಸ್ಗಳಿಗೆ ಉದ್ದೇಶಿಸಿ ಒಂದು ಒಳ್ಳೆ ಮಾತು ಹೇಳಿದ್ರು. ನೀವೆಲ್ಲರೂ ಆದಷ್ಟು ಬೇಗದಿಂದ ಹೊರಗಡೆ ಬರ್ತೀರಿ, ನಮ್ಮ ಆಶೀರ್ವಾದ ನಿಮ್ಮ ಜೊತೆಗಿದೆ. ನೀವು ಆದಷ್ಟು ಯಾವುದು ಚಟಗಳಿಂದ ಯಾರ್ಯಾರು ಈ ಒಂದು ರೋಗಕ್ಕೆ ಬಲಿ ಆಗ್ತಾರ ಅಂಥವು ಚಟಗಳು ಬಿಟ್ಟು ಏನು ಇವತ್ತಿನ ದಿವಸ ನಿಮ್ಮ ಮನಸ್ಸು ಪರಿವರ್ತನೆ ಮಾಡಿಕೊಂಡು ನೀವು ಒಳ್ಳೆಯ ಒಂದು ಒಳ್ಳೆಯ ಒಂದು ಆರೋಗ್ಯದಿಂದ ಇರಬೇಕಂತ ಅವರು ಆಶೀರ್ವಾದ ನೀಡಿದ್ದಾರೆ. ಅದೇ ರೀತಿ ಮತ್ತು ಇವತ್ತಿನ ಜೈನ್ ಶ್ವೇತಾಂಬರ ಸಮಾಜದ ವತಿಯಿಂದ ಈ ಒಂದು ಚಾರಿಟೇಬಲ್ ಸೆಂಟ್ರಿಗೆ 1 ಲಕ್ಷ ರೂಪಾಯಿ ಒಂದು ದೇಣಿಗೆ ನೀಡಿದ್ದಾರೆ. ಅವರಿಗೆ ಈ ನಮ್ಮ ಪೂರ್ಣಿಮಾ PM ಚಾರಿಟೇಬಲ್ ಡಯಾಲಿಸಿಸ್ ಸಂಸ್ಥೆ ವತಿಯಿಂದ ಅಮಿತ್ ಪರ್ಮಾರ್ ಹಾಗೂ ನಾನು ಎಲ್ಲ ಟ್ರಸ್ಟಿಗಳು ತುಂಬ ಹೃದಯದ ಒಂದು ಧನ್ಯವಾದ ಹೇಳ್ತೀವಿ. ಯಾಕಂದರೆ ಇದು ನಡಿಬೇಕಂದ್ರೆ ಭಾಳಷ್ಟು ಕಷ್ಟದ ಕೆಲಸ ಅದ. ಇದಕ್ಕೆ ನಡ್ಲಿಕ್ಕೆ ನಿಮ್ಮಂಥ ದಾನಿಗಳು ಮುಂದಾಗಿ ಬಂದಿದ್ರೇ ನಮಗೆ ಇವತ್ತಿನ ದಿವಸ ಇದು ನಡ್ಸೋಕ್ಕೆ ಇನ್ನೂ ಮುಂದೆ ಭಾಳ ದಿವಸ ನಡೆಸಬೇಕು. ಇಲ್ಲಿದ್ದಂಥ ಪೇಷಂಟ್ಸ್ಗಳಿಗೆ ಏನು ಬರೀ ಡಯಾಲಿಸಿಸ್ ಅಷ್ಟೇ ಅಂತಲ್ಲ, ಇಲ್ಲಿವರೆಗೆ 5 ಪೇಷಂಟ್ಸ್ಗಳು ನಮ್ಮಲ್ಲಿದ್ದ ಪೇಷಂಟ್ಸ್ಗಳು ಟ್ರಾನ್ಸ್ಪ್ಲಾಂಟೇಷನ್ ಆಗಿ ಅವ್ರಿಗೆ ಒಳ್ಳೆಯ ಒಂದು
ಆರೋಗ್ಯವಂತರಾಗಿ ಅವ್ರ ಜೀವನ ನಡೆಸ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿರುವಂಥ ಎಲ್ಲ ಪೇಷಂಟ್ಸ್ಗಳು ಕೂಡ ಅದೇ ರೀತಿ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಆಗಿ ಬರುವಂಥ ದಿನಗಳಲ್ಲಿ ಒಳ್ಳೆಯ ಒಂದು ಆರೋಗ್ಯವಂತ ಜೀವನ ನಡೆಸಲಿ ಅಂತ ನಾನು ಗುರುಜಿ ಅವರ ಆಶೀರ್ವಾದ ಇರಲಿ ಯಾವಾಗಲೂ ಅಂತ ಕೇಳ್ಕೊಳ್ತಾ ಇವತ್ತಿನ ದಿವಸ ಅವರು ಪಾದ ಇಟ್ಟಿದ ನಂತರನೇ ನಮ್ಮದು ಮತ್ತೊಮ್ಮೆ ಈ ಒಂದು ಸೆಂಟ್ರಿಗೆ ಅಂದರೆ ಈ ಕೇಂದ್ರದ ಒಂದು ಇದನ್ನೇ ಬದಲಾವಣೆ ಆಗಿದೆ ಅನಿಸ್ತದೆ. ಯಾಕಂದರೆ 1 ಲಕ್ಷ ನಮ್ಮ ಡೊನೇಷನ್ ಭಾಳ ದೊಡ್ಡದು ನಮಗೆ ಇವತ್ತಿನ ದಿವಸ. ಸುಮಾರು ವರ್ಷದಿಂದ ಅಂದರೆ 3 ವರ್ಷದಲ್ಲಿ ಇಷ್ಟು ಡೊನೇಷನ್ಸ್ ನಮ್ಗೆ ಯಾರೂ ಕೊಟ್ಟೇ ಇರಲಿಲ್ಲ. ಭಾಳ ತಿಂಗಳೊಳಗೆ 15-20 ಸಾವಿರ ರೂಪಾಯಿ ಡೊನೇಷನ್ಸ್ ಬರ್ತಾಯಿದೆ. ನನಗೆ ಒಮ್ಮೆಲ್ಗೆ ಅವರು 1 ಲಕ್ಷ ಕೊಡಿದ್ರೆ ನನ್ನ ಕಣ್ಣಲ್ಲಿಂದ ನೀರು ಬಂದಂಗೆ ಆಯ್ತು. ಯಾಕಂದರೆ ಅಷ್ಟು ನಾನು ಈ ಒಂದು ಸೆಂಟ್ರ್ ನಡೆಸೋ ಭಾಳ ಒಂದು ತೊಂದರೆಯಿಂದ ನಡೆಸ್ತಾ ಇದ್ದೀವಿ. ಈ ಒಂದು ಸೆಂಟ್ರಿಗೆ ಎಲ್ಲ ಗೆಳೆಯರು ಆಯಿತು, ನಮ್ಮ ಡಾಕ್ಟರ್ PM ಬೇರೆದವ್ರು ಕೂಡ 10 ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟಿದ್ದರು, ಶಿವರಾಜ್ ಕುಬಾ ಅವರು 10 ಲಕ್ಷ ಡೊನೇಷನ್ ಕೊಟ್ಟಿದ್ದರು. ಮತ್ತು ಎಲ್ಲರ ಗೆಳೆಯರ ಒಂದು ಒಳ್ಳೆಯ ಒಂದು ಉದ್ದೇಶದಿಂದ ಈ ಸೆಂಟ್ರ್ 3 ವರ್ಷ ಪೂರ್ತಿ ಮಾಡಿ ಇನ್ನೂ ಬರುವಂಥ 100 ವರ್ಷಗಳು ಕೂಡ ಇದು ಒಳ್ಳೆಯ ನಡೀತಂತ ನನಗೆ ಭರವಸೆ ಇದೆ. ನಾನು ಇರಲಿ, ನಾವು ಅಮಿತ್ ಇರಲಿ ಬಿಡಲಿ, ಈ ಸೆಂಟ್ರ್ ಯಾವಾಗಲೂ ಗುಲ್ಬರ್ನಲ್ಲಿ ಬರೀ ಈ ಒಂದು ಕಿಡ್ನಿ ಡಯಾಲಿಸಿಸ್ ಅಷ್ಟೇ ಅಲ್ಲ, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಸೆಂಟ್ರ್ ಆಗಿ ಬದಲಾವಣೆ ಆಗಬೇಕಂತ ನಾನು ಆ ದೇವರಲ್ಲಿ ಕೇಳ್ಕೊತಾ ಎಲ್ಲರಿಗೂ ಇವತ್ತು ದಿವಸ ಬಂದಂಥ ಗುರುಜಿ ಅವರ ಪಾದಗಳಿಗೆ ನನ್ನ ನಮಸ್ಕರಿಸ್ತಾ 2 ಮಾತುಗಳು. ಈ ಸಂದರ್ಭದಲ್ಲಿ ಗಹವೀರ ಚಂದ ಜೈನ್, ಮಣಿಪಾಲ್ ಶಹಾ, ಸುನಿಲ್ ಲೋದಾ, ಅಮಿತಿ, ಪ್ರವೀಣ್, ಆನಂದ್ ಪಾಲೋಂದ್, ರಾಹುಲ್ ಜೈನ್ ಸೇರಿದಂತೆ ಅನೇಕರು ಇದ್ದರು. ಇವಿಷ್ಟು ಇವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147796454 ಮತ್ತು 08472240066 240066. ಮನಸ್ಸನ್ನು ದೋಚುವ ಸಿರೆ ಚಂದವು, ಚಟ್ಟನೆ ಸೆಳೆಯುವ ಸಿರೆ ಅಂದವು, ಮೈ ಮನ ಕದಿಯುವ ಸಿರೆ ಖಜಾನೆಯು, ಬಯಸಿದ್ದು ಸಿಗುವಂಥ ಸಿರೆ ಸ್ವರ್ಗವು, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್,
ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್, ಹೈವೇ ರೆಸಾರ್ಟ್, ಕೆರೆಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.